ಮಾರ್ಚ್ 18ರಂದು ಮೈಸೂರು ಸ್ಟಡಿ ಸರ್ಕಲ್ ಆಯೋಜಿಸಿದ್ದ ಆನ್ಲೈನ್ ವೆಬಿನಾರ್ನಲ್ಲಿ ಇರಾನ್ ಮೇಲೆ ಯುಎಸ್ ಮತ್ತು ಇಸ್ರೇಲ್ ಜಂಟಿ ದಾಳಿಯ ಜಾಗತಿಕ ಪರಿಣಾಮಗಳ ಬಗ್ಗೆ ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ವಿಶ್ಲೇಷಕರಾದ ಎನ್.ಕೆ. ವಸಂತರಾಜ್ ಮಾತನಾಡಿದರು. ಅವರು ಹಂಚಿಕೊಂಡಿರುವ ಮಾಹಿತಿಗಳು ಮಾರ್ಚ್ 17ರ ಬೆಳವಣಿಗೆಗಳ ಆಧಾರಿತವಾಗಿದೆ. ನಂತರ ನಡೆದ ಇತರ ಬೆಳವಣಿಗೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಇರಾನ್ ಮೇಲೆ ಯುಎಸ್ ಇಸ್ರೇಲ್ ಯುದ್ಧ 19ನೇ ದಿನ ಮುಗ್ತಾ ಇದೆ. ಜೂನ್ ನಲ್ಲಿ 12 ದಿನಕ್ಕೆ ಯುದ್ಧ ನಿಂತೋಗಿತ್ತು. ಏನಾರ ಆಗ್ಬೋದು ಅಂತ ನಿರೀಕ್ಷಿಸಿದವರಿಗೆ ನಿರಾಸೆ ಕಾದಿದೆ. ಸೊ ಅದರ ಜಾಗತಿಕ ಪರಿಣಾಮಗಳನ್ನು ನೋಡ್ಬೇಕಾದ್ರೆ ಬಹುಶಃ ಸ್ವಲ್ಪ ಮಟ್ಟಿಗೆ ಅದರ ಯುದ್ಧದ ಹಿನ್ನೆಲೆ, ಈ ಯುದ್ಧದಲ್ಲಿ ಎಲ್ಲ ಯಾವ ಪಾರ್ಟಿಗಳಿದ್ದಾವೆ, ಅವರ ಉದ್ದೇಶ ಏನಿತ್ತು, ವ್ಯೂಹ ಏನಿದೆ, ಮತ್ತೆ ಈಗಿನ ಯುದ್ಧದ ಪರಿಸ್ಥಿತಿ ಏನಿದೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಗಮನಿಸಬೇಕಾಗುತ್ತೆ. ಮತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಯುದ್ಧ ಹೇಗೆ ಮತ್ತೆ ಎಷ್ಟು ಕಾಲದ ನಂತರ ನಿಲ್ಬಹುದು, ಅದರ ಮೇಲೆ ಈಗಿನ ಪರಿಣಾಮ ಎಲ್ರಿಗೂ ಗೊತ್ತೇ ಇದೆ. ಸ್ವಲ್ಪ ಮಧ್ಯಗಾಮಿ ದೂರಗಾಮಿ ಪರಿಣಾಮಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಮತ್ತು ಎಷ್ಟು ಕಾಲದ ನಂತರ ಯುದ್ಧ ನಿಲ್ಬಹುದು ಅಂತ ಸ್ವಲ್ಪ ಅಂದಾಜು ಮಾಡಬೇಕು. ಇವೆಲ್ಲವೂ ಒಂದು ರೀತಿಯಲ್ಲಿ ಊಹಾಪೋಹಗಳೇ, ಸ್ಪೆಕ್ಯುಲೇಷನ್ಸ್. ಹೆಚ್ಚಂದ್ರೆ ನಾವು ಇನ್ಫಾರ್ಮ್ಡ್ ಗೆಸ್ ಅಂತ ಹೇಳ್ಬೋದು. ಯಾರಿಗೂ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಉದಾಹರಣೆ ಯುಕ್ರೇನ್ ಯುದ್ಧ ಬಹುಶಃ ಯಾರು ಅಂದ್ಕೊಂಡಿರ್ಲಿಲ್ಲ 4 ವರ್ಷ ಹೋಗುತ್ತೆ ಅಂತ. ಸೊ ಹಾಗೆ ಇದು ಆಗುವ ಎಲ್ಲ ಸಾಧ್ಯತೆಗಳಿರುವಾಗ, ಬಟ್ ಅಟ್ ದ ಸೇಮ್ ಟೈಮ್ ನಾವು ಒಟ್ಟಾರೆಯಾಗಿ ಒಂದು ಗಮನಕ್ಕೆ ತಗೋಬೇಕಾದ್ದು ಬಹಳ ಮುಖ್ಯವಾದ ಜಾಗತಿಕ ವಿದ್ಯಮಾನ ಇದು. ಎಲ್ಲರ ಮೇಲೆ ಪರಿಣಾಮ ಬೀರುವಂಥದ್ದು. ಮತ್ತೆ ಈಗ ಮಾತ್ರ ಅಲ್ಲ, ದೂರಗಾಮಿಯಾಗಿ ಈಗಿನ ಪರಿಣಾಮಗಳ ಬಗ್ಗೆ ಎಲ್ಲ ಗೊತ್ತೇ ಇದೆ. ಸೊ ಅದಕ್ಕಿಂತ ಮೊದಲು ನಾನು ಸಣ್ಣ ಯುದ್ಧದ ಹಿನ್ನೆಲೆ ಮತ್ತು ಸ್ವಲ್ಪ ಇರಾನ್ನ ಹಿನ್ನೆಲೆ, ಯಾಕಂದ್ರೆ ಇರಾನ್ ಅದರ ವಿರುದ್ಧ ತೋರಿಸುವ ಪ್ರತಿರೋಧ ಬಹಳ ವಿಶಿಷ್ಟವಾದ್ದು. ಯಾವುದೇ ದೇಶಕ್ಕೆ ಅದು ನಾವು ಎಲ್ಲ ಆಶ್ಚರ್ಯ ಪಡುವಂಥದ್ದು. ಸೊ ಒಂದು ನಾವು ಗಮನಿಸಬೇಕಾದ್ದು 1925ರಿಂದ 1979ರವರೆಗೆ ಪಹಲ್ವಿ ಅಂತ ಈ ರಾಜರ ಆಳ್ವಿಕೆಗೆ ಇರಾನ್ ತುತ್ತಾಗಿತ್ತು. ಮಧ್ಯದಲ್ಲಿ ಒಂದು 1941ರಲ್ಲಿ 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಮತ್ತೆ ಸೋವಿಯತ್ ಫೋರ್ಸಸ್, ಪಹಲ್ವಿ ಜರ್ಮನ್ ಪರ ಇದ್ದ, ಅಫಿಷಿಯಲ್ ಆಗಿ ನ್ಯೂಟ್ರಲ್ ಆಗಿದ್ದರೂ ಸಹ ಜರ್ಮನ್ ಪರ ಇದ್ದರಿಂದ ಇರಾನ್ ಅನ್ನ ಸ್ವಲ್ಪ ಮಟ್ಟಿಗೆ ಆಕ್ರಮಣ ಮಾಡ್ತಾರೆ. ಬಟ್ ಯುದ್ಧ, ಈ ಮಹಾಯುದ್ಧ ನಂತರ ಪಹಲ್ವಿ ಆಳ್ವಿಕೆ ಮುಂದುವರಿತದೆ ಮತ್ತು ಒಂದು ರೀತಿಯ ಡೆಮೊಕ್ರಾಟಿಕ್ ಸೆಟಪ್ ಆರಂಭ ಆಗುತ್ತೆ. ಆ ಬ್ರೀಫ್ ಪೀರಿಯಡ್ ಅಲ್ಲಿ 51ರಿಂದ 53ರವರೆಗೆ ಮೊಸ್ದೇಕ್ ಅಂತ ಒಬ್ರು ಪ್ರಧಾನಿ ಆಗ್ತಾರೆ. ಅವರು ತೈಲ ರಾಷ್ಟ್ರೀಕರಣ ಮಾಡ್ತಾರೆ. ಅದು ಮೊದಲಿನ ಬಹುಶಃ ಜಾಗತಿಕ ವಿದ್ಯಮಾನದಲ್ಲಿ ಇರಾನ್ನ ದೊಡ್ಡ ಸುದ್ದಿ ಆಗಿತ್ತು. ಮೊಸ್ದೇಕ್ ಅಂತ ಅವ್ರೇನು ತೈಲ ರಾಷ್ಟ್ರೀಕರಣ ಮಾಡ್ತಾರೆ, ಅದು ಹೆಚ್ಚಾಗಿ ಬ್ರಿಟಿಷ್ ಕಂಪನಿಗಳಿರ್ತವೆ. ಅವರನ್ನು CIA ಮತ್ತು ಬ್ರಿಟಿಷ್ MI5 ಅಂತ ಇದೆ, CIA ತರ ಬ್ರಿಟಿಷ್, ಅವರಿಬ್ರು ಸೇರಿ ಹತ್ಯೆ ಮಾಡ್ತಾರೆ. ಅದರ ನಂತರ ಈ ಇರಾನ್ ಶಾನ ಆಡಳಿತ 71ರವರೆಗೆ ಬಹಳ ಅತ್ಯಂತ ಭೀಕರವಾಗಿ ಮುಂದುವರಿತದೆ. ಬಹುಶಃ ಹಿಟ್ಲರ್ ನಂತರ ಆ ಥರದ ಒಂದು ಇಂಟರ್ನಲ್ ಆಂತರಿಕ ಸಪ್ರೆಷನ್ಗೆ ಸಾವಕ್ ಅಂತ ಒಂದು ಏಜೆನ್ಸಿ ಇತ್ತು. ಇದ್ರ ಮೂಲಕ ಎಲ್ಲಾ ರಾಜಕೀಯ ವಿರೋಧಿಗಳನ್ನ ದಮನ ಮಾಡುವಂತ ಆಗಿರ್ತದೆ. ಅದರ ವಿರುದ್ಧ 79ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗುತ್ತೆ. 79 ಇಸ್ಲಾಮಿಕ್ ಕ್ರಾಂತಿಯಲ್ಲಿ ಬರೀ ಇಸ್ಲಾಮಿಕ್ ಕ್ರಾಂತಿ ಆಗಿರಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳಿರ್ತವೆ. ಆದ್ರೆ ಕೊನೆಗೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಕ್ ಹೋಗಲ್ಲ, ಅದೇ ಒಂದು ಪ್ರತ್ಯೇಕ ಬೇಕಾದ್ದು. ಇಸ್ಲಾಮಿಕ್ ಕ್ರಾಂತಿ ಆಗ್ತದೆ. ಆ ನಂತರ 44 ದಿನ US ರಾಯಭಾರಿ ಕಚೇರಿ ವಶ ಮಾಡಿ ಅವರು US ವಿರುದ್ಧ ಇದು ಮಾಡ್ತಾರೆ. ಅಲ್ಲಿಂದ ಬಹುಶಃ ಈ ಯುದ್ಧದ ಆರಂಭ ಆಗಿದೆ. US ಆಗ್ಲೇನೆ ಇರಾನ್ ನಮ್ಮ ಅತಿ ದೊಡ್ಡ ವೈರಿ, ಇದನ್ನು ಹೇಗಾರು ಮಟ್ಟ ಹಾಕ್ಬೇಕು ಅಂತ ಆಗ್ಲಿಂದಲೇ 47 ವರ್ಷದ ಆರ್ಥಿಕ ದಿಗ್ಬಂಧನ ಶುರು ಮಾಡ್ತಾರೆ. ಅವತ್ತಿಂದ ಇವತ್ತಿನವರೆಗೆ ಅಂದ್ರೆ ಆಲ್ಮೋಸ್ಟ್ 47 ವರ್ಷ. ಹೆಚ್ಚು ಕಡಿಮೆ ಕೆಲವು ಸತಿ ಬಹಳ ಕ್ರೂರ, ಕೆಲವು ಸತಿ ಸ್ವಲ್ಪ ಕಡಿಮೆ ಆರ್ಥಿಕ ದಿಗ್ಬಂಧನದಲ್ಲಿದೆ. ಅದು ಮಾತ್ರ ಅಲ್ಲ, ಇನ್ನೊಂದು 2 ವರ್ಷದಲ್ಲಿ ಇಸ್ಲಾಮಿಕ್ ಕ್ರಾಂತಿ 2 ವರ್ಷದಲ್ಲೇ ಇರಾಕ್ ಆಗ ಸಮಾಜದ ಇರಾಕ್ನ ಸದ್ದಾಮ್ ಹುಸೇನ್, ಆಮೇಲೆ ಸಾಮ್ರಾಜ್ಯ ಆಗಿ ಅವನೇ ಬಲಿಯಾಗ್ತಾನೆ. ಅವನು
US ನ ಒಂದು ಏಜೆಂಟ್ ಆಗಿ ಇರಾನ್ ಮೇಲೆ ಯುದ್ಧ ಮಾಡ್ತಾನೆ. ಅದು ಒಂದು ರೀತಿಯ US ನ ಪ್ರಾಕ್ಸಿ ಯುದ್ಧವೇ ಇರಾನ್ ಮೇಲೆ. 8 ವರ್ಷ ನಡೀತದೆ. ಇದರಲ್ಲಿ ಬಹಳಷ್ಟು ನಷ್ಟ ಅನುಭವ ಆಗುತ್ತೆ. ಬಹುಶಃ ಇವತ್ತಿನ ಯುದ್ಧದಲ್ಲಿ ಅವರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅದಕ್ಕೆ ಇವೆಲ್ಲ ಕಾರಣ ಅಂತ ಕಾಣುತ್ತೆ. ಅದರ ನಂತರನು US ಏನು ನೆರೆಯ ಕೊಲ್ಲಿ ದೇಶಗಳಿದ್ದಾವೆ ಅವೆಲ್ಲ US ನ ಹಿಂಬಾಲಕ ದೇಶಗಳಾಗಿದ್ದು ಸರ್ವಾಧಿಕಾರಿ ರಾಜರ ಇರುವಂತದ್ದು. US ನ ಪರವಾಗಿ ಅವರು ಇರಾನ್ ಮೇಲೆ ಇರಾನ್ಗೆ ಅಪಾಯ ಇರ್ತದೆ ಅಂತ ಅದಕ್ಕೆ ವಿರುದ್ಧ ರಕ್ಷಣಾ ವ್ಯೂಹವಾಗಿ ಇದು ಇರಾನ್ ಹೇಳುವಂಥದ್ದು ಮತ್ತು ಹೆಚ್ಚು ಕಡಿಮೆ ನಿಜ ಸಹ. ಒಂದು ಕಡೆ ಅದು ಇರಾನಿಗೆ ಇಸ್ಲಾಮಿಕ್ ಕ್ರಾಂತಿಯನ್ನ ನೆರೆಯ ಮುಸ್ಲಿಂ ದೇಶಗಳಿಗೆ ರಫ್ತು ಮಾಡ್ಬೇಕಂತೂ ಇದೆ. ಆಗ ಖಂಡಿತ ಆಯ್ತು ಜೋರು ಉಮೇದನಿದ್ದಾಗ. ಅದಲ್ಲೇ ಈ ಈ ಈ ಏನು ಸರ್ಕಾರಗಳಿದ್ದಾವೆ ನೆರೆಯ ಕೊಲ್ಲಿ ದೇಶಗಳಲ್ಲಿ ಅವುಗಳ ವಿರುದ್ಧ ಮತ್ತೆ ಅದರ ಸುತ್ತಮುತ್ತ ಇರುವ ಅಮೆರಿಕದ ಏನು ಬಾಲ್ಬಡಕ ಲೆಬನಾನ್ ಆಗ್ಲಿ ಜೋರ್ಡಾನ್ ಆಗ್ಲಿ ಸಿರಿಯಾ ಆಗ್ಲಿ ಉಳಿದೆಲ್ಲ ಅಲ್ಲಿ ಒಂದು ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಒಂದು US ವಿರುದ್ಧ ಪ್ರತಿರೋಧದ ರೆಸಿಸ್ಟೆನ್ಸ್. ಅಲ್ಲಿ ಗೆರಿಲ್ಲಾ ಶಿಯಾ ಗೆರಿಲ್ಲಾ ಗುಂಪುಗಳನ್ನು ಹುಟ್ಟಾಕ್ತಾರೆ. ಅದಕ್ಕೆ ಅದು ಇರಾನಿಗೆ ಒಂದು ರಕ್ಷಣಾ ವ್ಯೂಹವಾಗಿ ಇರ್ತದೆ. ಇವೆಲ್ಲನೂ US ಗೆ ಬಹಳ ಕೆಂಗಣ್ಣಿಗೆ ಗುರಿಯಾಗಿರ್ತದೆ. ಬಟ್ ಒಂದು ನಾವು ನೆನ್ಪಿಟ್ಕೋಬೇಕಾದ್ದು ಇತ್ತು ದೀರ್ಘ ದಿಗ್ಬಂಧನ ಇದ್ರು ಧಾರ್ಮಿಕ ಮೂಲಭೂತವಾದ ಮತ್ತು ಒಂದು ರೀತಿಯ ನವ ಉದಾರವಾದ ಮಿಶ್ರಣದ ಒಂದು ವ್ಯವಸ್ಥೆ ಇದ್ರು ಸಹ ಮಾನವ ಅಭಿವೃದ್ಧಿ ಸೂಚಕ ನೀವು ನೋಡಿದ್ರೆ SGI ಅದು ಉಚ್ಚ ವಲಯದಲ್ಲಿ ಹೈ SGI ಅಂತಾರಲ್ಲ 76ನೇ ಸ್ಥಾನದಲ್ಲಿದೆ. ಸೊ ಅದು ಇವೆಲ್ಲದ ಮಧ್ಯೆ ಅದನ್ನ ಸಾಧಿಸಿದೆ. SGI ಉಚ್ಚ ವಲಯ ಇರ್ಬೇಕಂದ್ರೆ ಶಿಕ್ಷಣ, ಆರೋಗ್ಯ ಇವೆಲ್ಲ ಸೂಚಕಗಳು ಚೆನ್ನಾಗಿರ್ಬೇಕಲ್ಲ. ಸೊ ಅದನ್ನು ಕಾಪಾಡ್ಕೊಂಡು ಬಂದಿದೆ ಇರಾನ್ ಬೇರೆಲ್ಲ ಇದು. ಆದ್ರೆ ಆಂತರಿಕವಾಗಿ ಬೇರೆಲ್ಲ ರಾಜಕೀಯ ಶಕ್ತಿಗಳನ್ನ ದಮನ ಮಾಡಿರೋದ್ರಿಂದ ಮತ್ತೆ ಯಾವುದೇ ರಾಜಕೀಯ ಶಕ್ತಿಗಳಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಆಗಾಗ ದಂಗೆಗಳು ಆಗ್ತಾ ಇದ್ದಾವೆ ಆಂತರಿಕವಾಗಿ. ಅದನ್ನು ನಾವು ಮರ್ತು ಬಟ್ ಈ US ನ ಏನು ಇದಿದೆ 5 ದಶಕಗಳ ಒಂದು ವೈರ ಇದೆ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಬೇರೆ ಬೇರೆ ಕಾರಣಕ್ಕೆ ಅದು ಇರಾನ್ ಮೇಲೆ ದಾಳಿ ಮಾಡೋದು ಅಥವಾ ಅದಕ್ಕೆ ತಿರುಗಿ ಕೊಡುವ ಆರ್ಥಿಕ ದಿಗ್ಬಂಧನ ಇದ್ದೇ ಇದೆ. ಇತ್ತೀಚೆಗೆ ಕಳೆದ ಒಂದು 15 ವರ್ಷದಲ್ಲಿ ಇರಾನ್ ಅಣುಶಕ್ತಿ ಏನು ಅವರು ಅಣುಶಕ್ತಿಗೆ ಅಂತ ಅವರು ಯುರೇನಿಯಂ ಬಳಸ್ತಾ ಇದ್ದಾರೆ, ಅದನ್ನು ಸಂಸ್ಕರಣ ಮಾಡಿ ಅಣ್ವಸ್ತ್ರದ ಹತ್ರ ಸಾಕ್ತಾ ಇದ್ದಾರೆ ಅಂತ ಆಪಾದನೆ ಮಾಡ್ತಾ ಇತ್ತು. ಅದೇ ರೀತಿ ಕ್ಷಿಪಣಿ ವ್ಯವಸ್ಥೆ ಬೆಳೆಸಿ ಎಲ್ಲರಿಗೂ ಎಲ್ಲ ಸುತ್ತಮುತ್ತಲಿನ ದೇಶಗಳಿಗೆ ಬೆದರಿಕೆ ಆಗ್ತಾ ಇತ್ತು. ಈ ಅಣುಶಕ್ತಿಯನ್ನ ಬಳಸಕ್ಕೆ ಶುರು ಮಾಡಿದಾಗ ಅದು IAEA ಅಂತ ಏನಿದೆ ಅಣುಶಕ್ತಿಯ ಅಥಾರಿಟಿ ಅದರ ನಿಬಂಧನೆಗಳಿಗೆ ಬದ್ಧವಾಗಿರ್ತದೆ. ಈವನ್ NPT ಸೈನ್ ಮಾಡ್ತದೆ. ಸೊ ಅವೆಲ್ಲ ಆದ್ರೂ ಸಹ ಇಲ್ಲ ಅದನ್ನ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಪೂರ್ತಿ ನಿಲ್ಲಿಸ್ಬಿಡ್ಬೇಕು, ಹ್ಯಾಂಡ್ ಓವರ್ ಮಾಡ್ಬೇಕು, ಈ ತರದ್ದು ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಬಹುಶಃ ನಾವು ಅಣ್ವಸ್ತ್ರ ತಯಾರು ಮೊದಲು ಯಾವತ್ತು ನಾವು NPT ಸೈನ್ ಹಾಕ್ಲಿಕ್ಕೆ ಭಾರತ ರಿಜೆಕ್ಟ್ ಮಾಡಿತ್ತು. ಯಾಕಂದ್ರೆ ಅಷ್ಟು ದೇಶಗಳ ಹತ್ರ ಅಣ್ವಸ್ತ್ರ ಇರುವಾಗ ನೀವು ಉಳಿದವರಿಗೆ ಹೇಳಕ್ ಸಾಧ್ಯ ಇಲ್ಲ ಅಣ್ವಸ್ತ್ರ ಪ್ರಸಾರ ಮಾಡಬಾರ್ದು. ಅದು ಪ್ರತಿ ದೇಶದ ಒಂದು ಸಾರ್ವಭೌಮ ಹಕ್ಕು. ಅಣುಶಕ್ತಿ ಬಳಸ್ತಾರೋ ಅಥವಾ ಅಣ್ವಸ್ತ್ರಕ್ಕೆ ಬಳಸ್ತಾರೋ ಅಂತ ಅದು ಸಾರ್ವಭೌಮ. ಅದೇ ನಿಲುವನ್ನು ಇರಾನ್ ತಗೊಳ್ತಾ ಇದ್ರು ಈಗಲೂ ತಗೊಳ್ತಾ ಇದ್ರು. ಬಟ್ ಮಧ್ಯದಲ್ಲಿ ಈ ಯುದ್ಧ ಶುರುವಾಗ ಮೊದಲು ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸ್ ಮಾಡಕ್ ಕಡಿಯಿತ್ತು. ಆದ್ರೂ ಈ ಯುದ್ಧ ಆಗಿದೆ, ಅದು ನಾನು ನೆನಪಿಸ್ಬೇಕು. ಮತ್ತೆ 2003ರವರೆಗೆ ಅಲ್ಕಮಿನಿ ಅವ್ರದ್ದೇನು ಆಯತೊಲ್ಲಾ ಇದ್ದಾರೆ ಶಿಯಾ ಸಿಖ್ನ 2003ರವರೆಗೆ ಅಂದ್ರೆ ಅಣ್ವಸ್ತ್ರ ವಿರುದ್ಧ ಫತ್ವಾನು ಇತ್ತು. ಅಂದ್ರೆ ಧಾರ್ಮಿಕವಾಗಿ ಅದು ಸಾಮೂಹಿಕ ನಾಶದ ಅಸ್ತ್ರ, ಅದನ್ನು ಮಾಡಬಾರದು ಅಂತ ಇತ್ತು. ಬಟ್ ಈ US ನ ಸತತ ಒತ್ತಡದಿಂದ ಮತ್ತು ಬೆದರಿಕೆಯಿಂದ ಈ ಒಂದು ಆಪ್ಷನ್ ಓಪನ್ ಇಟ್ಕೊಂಡು ಮಾಡ್ತಾ ಇದ್ರು. ಅದೇ ರೀತಿ ಡ್ರೋನ್ ರೀತಿಯ ಮತ್ತು ಕ್ಷಿಪಣಿಗಳನ್ನ ಡೆವಲಪ್ ಮಾಡ್ತಾರೆ. ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತಿರುವ ಹಾಗೆ 2015ರಲ್ಲಿ ಒಬಾಮಾ ಅಧ್ಯಕ್ಷರಾಗಿರುವಾಗ ಒಂದು ಒಪ್ಪಂದ ಮಾಡಿ ಅಣ್ವಸ್ತ್ರ ಮೇಲೆ ಒಂದು ಏನು ಅಂತಾರಾಷ್ಟ್ರೀಯ ಮೇಲುಸ್ತುವಾರಿಗೆ ಇರಾನ್ ಒಪ್ಪಿ ದಿಗ್ಬಂಧನವನ್ನು ಸಾಕಷ್ಟು ಸರಳ ಮಾಡಿತ್ತು.
ಬಟ್ 3 ವರ್ಷದೊಳಗೆ ಟ್ರಂಪ್ ಆಯ್ಕೆ ಆದ ಕೂಡಲೇ ಅದನ್ನ ಆ ಒಪ್ಪಂದವನ್ನು ಏಕಪಕ್ಷೀಯವಾಗಿ US ಹಿಂದೆ ಹೋಗ್ತದೆ. ಸೊ ಆ ರೀತಿ ನೀವು ಎಲ್ಲಾ ರೀತಿಯಲ್ಲಿ ನೋಡಿದ್ರು USA ಆಕ್ಚುಲಿ ಆಕ್ರಮಕ. ಇರಾನ್ ಎಲ್ಲಾ ಪ್ರಯತ್ನ ಮಾಡಿದೆ ಆ ಯುದ್ಧವನ್ನ ಅವಾಡ್ಲಿಕ್ಕೆ. ಮತ್ತೆ ತಿರ್ಗಾ ಮಾತುಕತೆ ನಡೀತದೆ ಈಗ 2ನೇ ಟರ್ಮ್ ಬಂದ್ಮೇಲೆ. ನಿಮ್ಗೆ ಗೊತ್ತಿರುವ ಹಾಗೆ 2025ರಲ್ಲಿ ಮಾತುಕತೆ ನಡೀತಾ ಇರುವಾಗ್ಲೇನೆ ಈಗ ಆದ ಹಾಗೆ ಯುದ್ಧ ಮಾಡ್ತದೆ. 12 ದಿನಗಳ ಯುದ್ಧ ಆಗುತ್ತೆ. ಮತ್ತೆ ಈಗ ಡಿಸೆಂಬರ್ ಜನವರಿಯಲ್ಲಿ ತೀವ್ರ ದಂಗೆಯನ್ನು ಎಬ್ಬಿಸ್ತಾರೆ. ಕೆಲವು ಕೆಲವು ಮಟ್ಟಿಗೆ ಅದು ಸ್ವಯಂ ಸ್ಫೂರ್ತ ಇರ್ಬೋದು. ಬಟ್ ಅದಕ್ಕೆ ಕಾರಣವಾದ ಏನು ಡಾಲರ್ ಮತ್ತು ಇರಾನ್ನ ಕರೆನ್ಸಿಯ ಎಕ್ಸ್ಚೇಂಜ್ ರೇಟ್ನ ಇದಿದೆಯಲ್ಲ, ಅದು ಮಾರುಕಟ್ಟೆ ಮೂಲಕ ಮಾಡಿದ್ದು. ಮತ್ತು ಈವನ್ ದಂಗೆಯನ್ನು ಎಬ್ಬಿಸ್ಲಿಕ್ಕೆ ಸಾಕಷ್ಟು ಜನ ಮೊಸಾದ್ ಏಜೆಂಟ್ಸ್ ಹೋಗಿದ್ರು ಅಂತ ಹೆಚ್ಚು ಕಡಿಮೆ ಪ್ರೂವ್ ಆಗಿದೆ. ಆದ್ರೂ ದೊಡ್ಡ ದಂಗೆ ಆಗಿದೆ, ಯಾಕಂದ್ರೆ ಆ ತೀವ್ರ ಆರ್ಥಿಕ ಸಮಸ್ಯೆ ಆಗಿತ್ತು. ಬಟ್ ಅದು ಶಮನ ಆದ್ಮೇಲೆ ಮತ್ತೆ ಈ ಅಣ್ವಸ್ತ್ರ ಮತ್ತು ಅಣುಶಕ್ತಿ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಮತ್ತೆ ದಾಳಿ. ಇದು ಒಂದು ರೀತಿಯಲ್ಲಿ ಒಂದು ಸೂಕ್ಷ್ಮವಾಗಿ ಒಂದು ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ಉಳಿದದ್ದು ಗೊತ್ತಾಗ. ಈಗ ಬಹುಶಃ 2ನೇದಾಗಿ ನಾವು ಯುದ್ಧದ ಉದ್ದೇಶ ಏನು, ಇಲ್ಲಿರುವ ಪಾರ್ಟಿಗಳದ್ದು ಒಂದು ವ್ಯೂಹ ಏನು, ಮತ್ತೆ ಅವ್ರ ಈಗಿನ ಪರಿಸ್ಥಿತಿ ಏನು ಅಂತ ಸ್ವಲ್ಪ ಮಟ್ಟಿಗೆ ತಿಳ್ಕೋಬೇಕು. ಅದರಿಂದ ಮಾತ್ರ ನಾವು ಯಾವಾಗ ಯುದ್ಧ ನಿಲ್ಬಹುದು ಅಥವಾ ಯಾವಾಗ ಆ ಮುಂದಿನ ಪರಿಣಾಮಗಳು ಏನಾಗ್ಬೋದು ಅಂತ ನೋಡ್ಬೋದು. ಈಗ ಉದ್ದೇಶ ಇಸ್ರೇಲ್ ಮತ್ತೆ ನೆತನ್ಯಾಹು ಉದ್ದೇಶ ಬಹಳ ಸ್ಪಷ್ಟ. ಅದಕ್ಕೆ ಇರಾನ್ ಅಣ್ವಸ್ತ್ರ ಮತ್ತು ಕ್ಷಿಪಣಿ ಕ್ಷಮತೆ ಕಂಪ್ಲೀಟ್ ನಾಶ ಆಗ್ಬೇಕು. ಅಲ್ಲೊಂದು US ಕೈಗೊಮ್ಮೆ ಸರ್ಕಾರ ಬರುತ್ತೆ. ಮತ್ತೆ ಆ ಮೂಲಕ ಇಡೀ ಪಶ್ಚಿಮ ಏಷ್ಯಾದಲ್ಲಿ ಇಸ್ರೇಲ್ ಒಂದು ಪ್ರಮುಖ ಪವರ್ ಆಗ್ಬೇಕು. ಮತ್ತೆ ಅವರ ಏನು ಮಹಾ ಇಸ್ರೇಲ್ ಕನಸಿದೆ, ಅಂದ್ರೆ ಸುತ್ತಮುತ್ತ ಎಲ್ಲಾ ದೇಶಗಳು ಸೇರಿಸ್ಕೊಂಡು, ಅದು ಲೆಬನಾನ್ ಇರ್ಬೋದು, ಸಿರಿಯಾ ಇರ್ಬೋದು, ಜೋರ್ಡನ್ ಇರ್ಬೋದು, ಈ ಕಡೆಗೆ ಸೌದಿ ಅರೇಬಿಯಾ ಬಿಟ್ಟು ಉಳಿದ ಎಲ್ಲ ದೇಶಗಳು ಸೇರಿಸ್ಕೊಂಡು ಒಂದು ಮಹಾ ಇಸ್ರೇಲ್ನ ಕನಸಿದೆ. ಇದನ್ನು ಅವರು ಪರ್ಸು ಮಾಡ್ತಾನೆ ಇದ್ದಾರೆ. 40 ವರ್ಷಗಳಲ್ಲಿ ಪ್ರತಿ US ಅಧ್ಯಕ್ಷರಿಗೆ ಅವರು ನೆತನ್ಯಾಹು ಅಥವಾ ಇಲ್ಲಿ ಇಸ್ರೇಲ್ ಯಾರಿದ್ರು ಅವರನ್ನ ದಾಳಿಗೆ ಸಿದ್ಧಪಡಿಸ್ತಕ್ಕೆ ಒತ್ತಡ ಆಗ್ತಾ ಇರ್ತಾರೆ. ಇಷ್ಟರೊಳಗೆ ಯಾರು ಒಪ್ಪಿರಲ್ಲ. ಬಟ್ ಈ ಏನು ಟ್ರಂಪ್ ಬಂದ ಮೇಲೆ ಟ್ರಂಪ್ ಈ ರೀತಿಯ ಒತ್ತಡಕ್ಕೆ ಮಣಿತಾರೆ ಅಂತ ಗೊತ್ತಾದ್ರಿಂದ ಈ ಕೊನೆಯ ಅವಕಾಶ ಮಿಸ್ ಮಾಡಕ್ ತಯಾರಿಲ್ಲ. ಮತ್ತೆ ಅವ್ರು ಹೇಳೋದು ಮಾತ್ರ ಇಸ್ರೇಲ್ನ ಅಸ್ತಿತ್ವಕ್ಕೆ, ಇರಾನ್ ಇರುವ ದಿನ ಇಸ್ರೇಲ್ನ ಅಸ್ತಿತ್ವಕ್ಕೆ ಅಪಾಯ. ಅದು ನಿಜ ಅಲ್ಲ. ಬಟ್ ಇಸ್ರೇಲ್ ಬೇಕಾದ ಹಾಗೆ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ನಿಜ. ಅದಕ್ಕೆ ಇರಾನಿಗೆ ಒಂದು ಕಡಿವಾಣವಾಗಿ, ಇಸ್ರೇಲಿಗೆ ಒಂದು ಕಡಿವಾಣವಾಗಿ ಇರಾನ್. ಬಟ್ US ಉದ್ದೇಶ ಸ್ವಲ್ಪ ಹೆಚ್ಚು ಸಂಕೀರ್ಣವಾದ. ಅಲ್ಲೇ ಈ ಸಮಸ್ಯೆ ಬರುತ್ತೆ ಯಾವಾಗ ಇದನ್ನು ನಿಲ್ತದೆ. US ದಲ್ಲಿ US ಮತ್ತು ಇಸ್ರೇಲ್ ಮಧ್ಯೆ ಭಾರಿ ವೈರುಧ್ಯ ಅಂತ ನಾನು ಹೇಳುವುದಿಲ್ಲ. US ಮತ್ತು ಇಸ್ರೇಲ್ ಎರಡೂ ಸೇರಿ ಒಂದು ಸಾಮ್ರಾಜ್ಯಶಾಹಿ ವ್ಯವಸ್ಥೆಯ ಒಂದು ಭಾಗ, ಅವಿಭಾಜ್ಯ ಭಾಗ. ಬಟ್ ಆದ್ರೆ ನಿರ್ದಿಷ್ಟ ಡೇ ಟು ಡೇ ವಿಷಯ ಬಂದಾಗ ಹಲವು ಬಣಗಳದ್ದು ಹಿತಾಸಕ್ತಿಗಳ ವೈರುಧ್ಯ ಇದೆ. ಒಂದ್ ಕಡೆ ರಿಪಬ್ಲಿಕ್ನ 2-3 ಬಣಗಳು ಕೆಲವು ಪರವಾಗಿಲ್ಲ, ಈ ರೀತಿಯ ಇಸ್ರೇಲ್ ನಿರ್ದೇಶಿತ ಯುದ್ಧ ಬೇಡ ಅಂತ. ಮತ್ತೆ ಅವರದ್ದೇ ಟ್ರಂಪ್ನ ಮಗ ಮೇಕ್ ಅಮೆರಿಕ ಗ್ರೇಟ್ ಅಗೇನ್, ಕೆಲವರು ಯುದ್ಧ ವಿರೋಧಿ ಶಾಂತಿ ಪ್ರಿಯ ಅಂತ ಒಂದು ರಾಜಕೀಯ ಪ್ರಚಾರ ಮಾಡಿ ಬಂದಿರು. ಅದರಿಂದಾಗಿ ಅವರು ಒಂದು ಸೆಕ್ಷನ್ ಇರ್ತಾ ಇದೆ. ಬಟ್ ನಿಮ್ಗೆ ಗೊತ್ತಿರುವ ಹಾಗೆ US ನ ಮಿಲಿಟರಿ ಕೈಗಾರಿಕಾ ಸಂಕೀರ್ಣ ಏನಿದೆ ಅದು ಯಾವಾಗಲೂ ಯುದ್ಧ ಪರ. ಯಾಕಂದ್ರೆ ಎಷ್ಟು ಶಸ್ತ್ರಾಸ್ತ್ರ ಖರ್ಚಾಗುತ್ತೋ ಅದಕ್ಕೆ ಅಷ್ಟು ಆರ್ಡರ್ ಬರ್ತದೆ, ಅವರಿಗೆ ಲಾಭ ಬರ್ತದೆ. ಆ ಭಾಗ ಅಂತಿದೆ. ಬಟ್ ಟ್ರಂಪ್ ಆಡಳಿತದಲ್ಲೇ, ಟ್ರಂಪ್ ಅಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ US ನಲ್ಲಿ ಅಧ್ಯಕ್ಷರು ಬಂದಾಗ ಎಲ್ಲಾ ಮಿಲಿಟರಿಗಳು ಚೇಂಜ್ ಆಗ್ತವೆ, ಬೇರೆ ಬೇರೆಯವರು ಇರ್ತಾರೆ. ಅದರಲ್ಲೇ 2-3 ಬಣಗಳಿದ್ದಾವೆ. ಅದರಲ್ಲಿ ಏನು ಯುದ್ಧ ಡಿಪಾರ್ಟ್ಮೆಂಟ್ ಮತ್ತೆ ವಿದೇಶಿ ಡಿಪಾರ್ಟ್ಮೆಂಟ್ ಇದೆ, ಅವರಿಬ್ರು ಬಹಳಷ್ಟು ಯುದ್ಧ ಪರ ಇದ್ದಾರೆ. ಅದು ಬಿಟ್ರೆ ಬೇರೆಯವರು ಯುದ್ಧದ ಬಗ್ಗೆ ಅಷ್ಟು ಇದಿಲ್ಲ. ಮತ್ತು ನಿಮ್ಗೆ ಗೊತ್ತಿರುವ ಹಾಗೆ ಒಟ್ಟಾರೆ US ನ ಜನರಲ್ಲಿ ಇನ್ನೆಂದಿಗಿಂತಲೂ ಬಹುಶಃ ಈ ಯುದ್ಧದ ವಿರುದ್ಧ ಇದ್ದಾರೆ. ಮತ್ತು ಇದು ಇಸ್ರೇಲ್ಗೆ ಬೇಕಾಗಿ ಯುದ್ಧ ಮಾಡ್ತಾ ಇದ್ವಿ, ನಮ್ಗೆ US ಗೆ ಸಂಬಂಧ ಇಲ್ಲ, ಅಮೇರಿಕ ಯಾವುದೇ ಹಿತಾಸಕ್ತಿ ಇಲ್ಲ ಅಂತ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಹೊಸ ಒಂದು ಏನು ಪಾರ್ಟಿ ಅಂತ ಹೇಳ್ಬೋದಾದ್ರೆ ಈ ಬಿಗ್ ಟೆಕ್, ಬಳಸುವಂತ ಎಲಾನ್ ಮಸ್ಕ್ನ ಟೆಸ್ಲಾ ಇರ್ಬೋದು, ಗೂಗಲ್ ಇರ್ಬೋದು, ಓಪನ್ ಎ ಇರ್ಬೋದು, ಅವರೆಲ್ಲರಿಗೂ ಈ ಅನ್ನು ಈ ಯುದ್ಧದಲ್ಲಿ ಹೇಗೆ ಬಳಸೋದು ಅದರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿದೆ.
ನಿಮ್ಗೆ ಗೊತ್ತಿರುವ ಹಾಗೆ ಈಗಾಗಲೇ ಈ ಬಹಳಷ್ಟು ಹಿರಿಯ ಮಿಲಿಟರಿ ಮತ್ತು ರಾಜಕೀಯ ನಾಯಕರನ್ನು ಏನು ಗುರಿ ಇಟ್ಟುಕೊಂಡಿದ್ದಾರೆ ಆ ವಿಮಾನದಿಂದಲೇ. ಅಂದ್ರೆ ಅದು ಎ ಇಂದ ಸಾಧ್ಯ ಆಗಿದೆ ಅಂತಂದ್ರೆ ಅವರ ಕಾರ್ಡಿನೇಟ್ಸ್ ಅನ್ನ ತಗೊಂಡು ಅಷ್ಟು ವೇಗವಾಗಿ ಆ ಉಳಿದೋದಕ್ಕೆಲ್ಲ ಚಾಲನೆ ಕೊಟ್ಟು ಮಾಡಿದ್ದಾರೆ. ಅದು ಎ ಡಾಮಿನೇಟೆಡ್ ಅಂತಾರೆ. ಸೊ ಅವರಿಗೂ ಒಂದು ಈ ಇದರಲ್ಲಿ ಆಸಕ್ತಿ ಇದೆ. ಮತ್ತೆ ಯು ಎಸ್ ನ ಉದ್ದೇಶ ಅಲ್ಟಿಮೇಟ್ಲಿ ಇಸ್ರೇಲ್ನ ಹಾಗೆ ಇರಾನ್ನ ಅಣ್ವಸ್ತ್ರ ನಾಶ ಮಾಡಬೇಕು, ಇರಾನ್ನ ಕ್ಷಿಪಣಿ ಕ್ಷಮತೆ ನಾಶ ಮಾಡಬೇಕು, ಅಲ್ಲಿ ಒಂದು ಯು ಎಸ್ ಕೈಗೊಮ್ಮೆ ಸರ್ಕಾರ ಬರುತ್ತೆ. ಆದ್ರೆ ನಾನಾಗ್ಲೇ ಹೇಳಿದಾಗೆ ಟ್ರಂಪ್ ನೆತನ್ಯಾಹು ಮೀರಿ ಒಂದು ಸಾಮ್ರಾಜ್ಯಶಾಹಿ ಒಟ್ಟಾರೆ ವ್ಯವಸ್ಥೆ ಇದೆ. ಅದರ ಒಂದು ಡ್ರೈವ್ ಖಂಡಿತ ಇದ್ದೇ ಇದೆ, ಅದಕ್ಕೆ ಒಂದು ಉದ್ದೇಶ ಇದ್ದೇ ಇದೆ. ಅದು ಪೆಟ್ರೋಲ್ ಡಾಲರ್ ವ್ಯವಸ್ಥೆಗೆ ಯಾರ್ಯಾರು ಸವಾಲಾಗ್ತಾರ ಅಲ್ಲೆಲ್ಲ ನೀವು ನೋಡಿದ ಹಾಗೆ ಯಾವುದೇ ಅಧ್ಯಕ್ಷರಿರ್ಲಿ, ಯಾರೇ ಇರಲಿ, ಪರಿಸ್ಥಿತಿ ಏನೇ ಇರಲಿ, ಅಲ್ಲಿ ಯುದ್ಧ ಮಾಡಿದ್ದಾರೆ. ನೀವು ಇರಾಕ್ ತಗೊಳ್ಳಿ, ಅವರು ಯುರೋ ಬಹಳ ಫಿಕ್ಸ್ ಮಾಡಿದ್ರು ಡಾಲರ್ ಬದಲು. ಲಿಬಿಯಾ ಆಫ್ರಿಕನ್ ಒಂದು ಕರೆನ್ಸಿ, ಆಫ್ರಿಕನ್ ದಿನಾರ್ ಅಂತ ಮಾಡಿಕೊಟ್ಟಿದ್ರು ಅವರು. ವೆನಿಜುವೆಲಾನು ಹಾಗೆ ಚೀನಾ ಮತ್ತು ರಷ್ಯಾ ಜೊತೆಗೆ ಡಾಲರ್ ಇಲ್ಲದೆ ವ್ಯಾಪಾರ ನಡೆಸಿದ್ರು, ಅವ್ರ ಮೇಲೆ ದಾಳಿ ಮಾಡಿದ್ರು. ಮತ್ತೆ ಸಾಮಾನ್ಯವಾಗಿ ಯಾವುದೇ ರೀತಿಯ ರಾಜಕೀಯ ಪ್ರತಿರೋಧ ಹಿಂದಿನಿಂದಲೂ ಇದೆ ನೋಡಿ, ಚೀನಾ, ಕೊರಿಯಾ, ವಿಯೆಟ್ನಾಂ, ಕ್ಯೂಬಾ, ಯುಗೋಸ್ಲಾವಿಯಾ. ಸೊ ಒಟ್ಟಾರೆಯಾಗಿ ಪೆಟ್ರೋ ಡಾಲರ್ ವ್ಯವಸ್ಥೆಗೆ ನಿರ್ದಿಷ್ಟವಾಗಿ ಸವಾಲು ಮಾಡೋದು ಮತ್ತು ರಾಜಕೀಯವಾಗಿ ಸಾಮ್ರಾಜ್ಯಶಾಹಿಗೆ ಸವಾಲಾಗ್ತದೆ ಬುದ್ಧಿ ಕಲಿಸೋದು ಈ ಭಾಗ ಅಂತೂ ಖಂಡಿತ ಇದೆ. ಈಗ ಈಗ ಅವ್ರು ಯುದ್ಧಕ್ಕೆ ಬಳಸ್ತಾರ ವ್ಯೂಹ ತಗೊಂಡ್ರೆ ಯು ಎಸ್ ಮತ್ತು ಇಸ್ರೇಲಿ ಅದರ ಒಟ್ಟು ಸ್ಟ್ರಾಟಜಿ ಅಥವಾ ವ್ಯೂಹ ಏನಿತ್ತಂದ್ರೆ ಇದು 4-5 ದಿನದಲ್ಲಿ ಮುಗಿಬೇಕು. ಅದಕ್ಕೆ ಮೊದಲನೇ ದಿನವೇ ಇಡೀ ರಾಜಕೀಯ ಮಿಲಿಟರಿ ಹಿರಿಯ ನಾಯಕತ್ವ ಅವರ ಹತ್ಯೆ ಮಾಡಬೇಕು ಮತ್ತು ಅಣ್ವಸ್ತ್ರ ಏನು ಸ್ಥಾವರಗಳಿದ್ದಾವೆ ಅದರ ಮೇಲೆ ನಾಶ ಮಾಡಬೇಕು. ಅದೇ ರೀತಿ ಕ್ಷಿಪಣಿ ಇಲೆಯಲ್ಲಿ ಕ್ಷಿಪಣಿ ಇರುವ ಇದಿದೆ ಮಿಲಿಟರಿ ನಾಶ. ನಿಮ್ಗೆ ಗೊತ್ತಿರುವ ಹಾಗೆ ಮೊದಲ ಹೆಚ್ಚು ಕಡಿಮೆ ಆವರೇಜ್ 1,000 ದಾಳಿಗಳನ್ನು ಮಾಡಿದ್ದಾರೆ ಈ ದಿನ. ಹೆಚ್ಚಿನ ಮಿಲಿಟರಿ ಮತ್ತು ಈವನ್ ಸಿವಿಲಿಯನ್ ಇದು ನಾಶವಾಗಿದೆ. ಅಂದ್ರೆ ಒಂದು ರೀತಿಯ ಡಿಕ್ಯಾಪಿಟೇಟಿವ್ ಅಂತ ಒಂಥರ ಸೊಂಟ ಮುರಿಯೋ ಹೊಡೆತ ಕೊಟ್ಟು ಅದರ ರಾಜಕೀಯ ಮಿಲಿಟರಿ ಸ್ಥೈರ್ಯವನ್ನೇ ಹುಡುಗಿಸ್ಬೇಕು. ಮತ್ತೆ ಆಗ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ, ಇರಾನ್ ಶರಣಾಗತ ಆಗ್ತದೆ, 4-5 ದಿನ ಯುದ್ಧ ಮುಗಿತದೆ. ಇದು ಅವ್ರದ್ದು ವ್ಯೂಹ ಇದ್ದಾಗೆ ಕಾಣ್ತದೆ. ಅವ್ರು ಹೇಳಿದ್ದಾರೆ, ಬಟ್ ಅದು ಆತರ ಇದ್ದಾಗೆ ಕಾಣುತ್ತೆ ಅವರ ಒಟ್ಟಾರೆ ಆಮೇಲಿನ ವರ್ತನೆ ನೋಡಿ. ಸೊ ಈ ವ್ಯೂಹ ಒಂದ್ ಕಡೆ. ಇನ್ನೊಂದ್ ಕಡೆ ಇರಾನ್ ಕಳೆದ ಜೂನ್ನ ಯುದ್ಧದ ನಂತರ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಬರ್ತದೆ ಅಂತ. ಸೊ ಅದಕ್ಕೆ ಸರಿಯಾಗಿ ಈ ತರ ಮಿಲಿಟರಿ ನಾಯಕತ್ವ ಹತ್ಯೆ ಅದು ಇದು ಎಲ್ಲ ಮಾಡ್ತಾರಂತ ಗೊತ್ತಿದ್ದಾರೆ, ಕೇಂದ್ರೀಕರಣ ಮಾಡಿತ್ತು. ಮತ್ತು ಈ ಡ್ರೋನ್ ಮತ್ತು ಮೊದಲ ದಿನಗಳಲ್ಲಿ ಡ್ರೋನ್ ಮತ್ತು ಅಗ್ಗ ಕ್ಷಿಪಣಿಗಳದ್ದು ಪ್ರವಾಹನೇ ಮಾಡಿ ಅದ್ರಲ್ಲಿ ಏನು ಅಂದ್ರೆ ಅಸಿಮೆಟ್ರಿಕ್ ವಾರ್ಫೇರ್ ಅಂತಾರೆ, ಅದನ್ನ ಇರಾನ್ ಬಹಳ ಸಮರ್ಥವಾಗಿ ಬಳಸಿದೆ. ಅಸಿಮೆಟ್ರಿಕ್ ವಾರ್ಫೇರ್ ಅಂದ್ರೆ ಈಗೇನು ಎಲ್ಲ ಅಮೆರಿಕನ್ ಅಥವಾ ಅಮೆರಿಕನ್ ನೆಲೆಗಳಲ್ಲಿ ಮತ್ತು ಇಸ್ರೇಲ್ ಅಲ್ಲಿ ಇರುವಂತದ್ದು ಆಂಟಿ ಏರ್ ಏನು ಮಿಸೈಲ್ಸ್ ಇದಾವೆ. ಅವು ಬಹಳ ದುಬಾರಿ ವಿಮಾನ ಅಥವಾ ಬೇರೆ ಕ್ಷಿಪಣಿಗಳ ನಿರೋಧ ಮಾಡಿ ಅದನ್ನ ಹೊಡೆದಾಕಕ್ಕೆ ಹೋಗುತ್ತೆ. ಬಹಳ ದುಬಾರಿ ಆಯ್ತು, $40 ಲಕ್ಷ ಈ ತರದ ಮಿಸೈಲ್ಸ್ ಇರೋದಕ್ಕಿಂತ ಮೇಲೆ. ಮತ್ತು ಅದಕ್ಕೆ ಎಲ್ಲ ವ್ಯವಸ್ಥೆಗಳಿದಾವಲ್ಲ. ಅದಕ್ಕೆ ಇರಾನ್ನ ಉತ್ತರ ಏನಂದ್ರೆ ಈ ಬಹಳ $20,000 ಅಥವಾ ಇನ್ನೂ ಕಡಿಮೆ ಇದ್ದು ಡ್ರೋನ್ಗಳು ಮತ್ತು ಸಣ್ಣ ಕ್ಷಿಪಣಿಗಳು ಅವುಗಳದೊಂದು 100 ದಂಡೆ ಕಳಿಸ್ಬಿಡು, 100,000 ಒಟ್ಟಿಗೆ ಫೈರ್ ಮಾಡಿ ಅದರದೊಂದು ಪ್ರವಾಹ ತರ. ಆವಾಗ ಈ ಏನು ಬಹಳ ದುಬಾರಿ ಮಿಸೈಲ್ಗಳಿದ್ದಾವೆ ಅವು ಅದನ್ನ ಅದರ ವಿರುದ್ಧ ಅದನ್ನ ನಿರೋಧ ಮಾಡಲಿಕ್ಕೆ ಸಾಕಷ್ಟು ನಂಬರ್ಗಳನ್ನು ಅದನ್ನ ಖರ್ಚು ಮಾಡಬೇಕಾಗಿದೆ. ಸೊ ಈ ಅಸಿಮೆಟ್ರಿಕ್ ವಾರ್ಫೇರ್ ಇಂದಾಗಿ ಮತ್ತೆ ಇನ್ ಟರ್ಮ್ಸ್ ಆಫ್ ಸಂಖ್ಯೆ ಇದೆಯಲ್ಲ, ಈ ತರದ ಒಂದು ದುಬಾರಿ ಕ್ಷಿಪಣಿ ವಿರೋಧಿ ಕ್ಷಿಪಣಿಗಳು ಅಮೆರಿಕದ್ದು ತುಂಬಾ ಕಡಿಮೆ ಇದೆ. ಬಟ್ ಇವರ ಹತ್ರ ಸಾವಿರಾರು 10,000, 20,000, 30,000 ಡ್ರೋನ್ ಮತ್ತು ಕ್ಷಿಪಣಿಗಳಿದ್ದಾವೆ. ಸೊ ಆ ರೀತಿ ಅದು ಅಸಮಾನ ಸಂಖ್ಯೆಯಲ್ಲಿ ಸಹ ಬೆಲೆಯಲ್ಲಿ ಸಹ, ಬಟ್ ಅದು ಒಟ್ಟಾರೆಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ಅದರಿಂದಾಗಿ ಇವನ್ 12 ದಿನದ ಯುದ್ಧದಲ್ಲಿಯೂ ಅದೇ ಆದ್ದು. ಮೊದಲನೇ ಕೆಲವು ದಿನ ದೊಡ್ಡ ಸಂಖ್ಯೆಯಲ್ಲಿ ಬಹಳ ಅಗ್ಗದ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಬಿಟ್ಬಿಡುವುದು. ಆಗ ಇವರದ್ದು ಕ್ಷಿಪಣಿ ನಿರೋಧಕ್ಕೆ ಕ್ಷಿಪಣಿ ಖರ್ಚಾಗ್ಬಿಡ್ತದೆ. ಅದರ ನಂತರ
ಅವರ ಸೊಫಿಸ್ಟಿಕೇಟೆಡ್ ಹೈಯರ್ ಹೆಡ್ ಸೂಪರ್ಸಾನಿಕ್ ಇತ್ಯಾದಿ ವಿಶೇಷ ಕ್ಷಮತೆ ಇರುವಂತ ಕ್ಷಿಪಣಿ ಬಿಟ್ಟಾಗ ಸಾಕಷ್ಟು ಇದಾಗಿತ್ತು. ಇರಾನ್ ಹೆಚ್ಚಿನ ನಷ್ಟ ಅನುಭವಿಸಿದೆ, ಬಟ್ ಆದರೂ ಅದು ಟೋಟಲಿ ಅದನ್ನು ಸಬ್ಡ್ಯೂ ಮಾಡೋಕ್ಕಾಗಿಲ್ಲ. ಮತ್ತೆ ಈ ಸರ್ತಿ ಇದ್ರ ಬಗ್ಗೆ ಅವರು ಇರಾನ್ ಮೊದಲೇ ವಾರ್ನ್ ಮಾಡಿದ್ರು, ಇನ್ನೊಂದ್ಸತಿ ಯುದ್ಧ ಮಾಡಿದ್ರೆ ನಾವು ಕೊಲ್ಲಿ ದೇಶದ US ನೆಲೆಗಳ ಮೇಲೆ ಮಾಡ್ತೀವಿ, ಎಲ್ಲಿಂದ ನೀವು ದಾಳಿ ಅಲ್ಲಿ ದಾಳಿ ಮಾಡ್ತೀವಿ ಅಂತ ಮಾಡಿದ್ದಾರೆ. ಸೊ ಇದು ಈ ವ್ಯೂಹ ಏನಿದೆ, ಮತ್ತೆ ಎದುರಾಳಿಗಳ ವಿಧಾನಕ್ಕೆ ಪ್ರತಿದಾಳಿ. ನೀವು ಆಯಿಲ್ ಸೆಕ್ಟರ್ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ನಾವು, ನೀವು ವಾಟರ್ ಟ್ಯಾಂಕ್ ಮೇಲೆ ಅಟ್ಯಾಕ್ ಮಾಡ್ತೀರಾ ನಾವು, ನೀವು ಪ್ರೊಡಕ್ಷನ್ ಮಾಡ್ತೀರಾ ನಾವು ಮಾಡ್ತೀವಿ. ಸೊ ಈ ತರದ ಒಂದು ಏನು ಸ್ಟ್ರಾಟಜಿ ಇತ್ತು. ಇರಾನ್ ಮತ್ತೆ USSR ಎರಡು ನೀವು ಮಿಲಿಟರಿ ಶಕ್ತಿಯಲ್ಲಿ ತೂಗಿದ್ರೆ ಟೋಟ್ಲಿ ಅಸಮಾನ. ಇರಾನ್ ಮಿಲಿಟರಿ ಶಕ್ತಿ ಏನೇನು ಆದ್ರೆ ಅದರ ವಿಶಿಷ್ಟ ಅಸಮಾನ ವಾರ್ಫೇರ್ ಬಳಸಿ ಅದರ ಏನು ಸ್ಟ್ರಾಟಜಿ ಇದೆ, ಇದೇನು ಗೊತ್ತಿಲ್ಲದಿರಲ್ಲ US ಮತ್ತು ಇಸ್ರೇಲ್. ಇನ್ಫ್ಯಾಕ್ಟ್ ಕಳೆದ ವರ್ಷ ಎಲ್ಲಾಗಿದೆ, ಅದರಿಂದಾಗಿ ನಮ್ಗೆ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ, ಅದಕ್ಕೆ ಅದರಿಂದ ಏನು ಕಲ್ತಾಗಿ ಕಾಣಲಿಲ್ಲ. ಮತ್ತು ಅದು ಅವರ ವ್ಯೂಹ ಇದ್ದದ್ದು 4-5 ದಿನದಲ್ಲಿ ಎಲ್ಲ ರಾಜಕೀಯ ಮಿಲಿಟರಿ ನಾಯಕರ ಹತ್ಯೆ ಮಾಡಿದ್ರೆ ಅದು ಅರಾಜಕವಾಗಿ ಅದನ್ನು ಬಳಸಕ್ಕೆ ಆಗಲ್ಲ ಅಂತ ಅವರು ನಿರೀಕ್ಷಿಸಿದ್ರು. ಅದಾಗಿಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ಇರಾನ್ ಬಳಸ್ತಾ ಇರೋದು ಬಹುಶಃ ಇದು ಬಹಳ ಮುಖ್ಯ ಮುಂದಿನ ಪರಿಣಾಮಗಳ ದೃಷ್ಟಿಯಿಂದನೂ, ಮತ್ತು ಯುದ್ಧ ಯಾವಾಗ ಮುಗಿತದೆ, ಹೇಗೆ ಮುಗಿತದೆ ಅಂತ. ಒಂದು, ಹೊರ್ಮುಜ್ ಜಲಸಂಧಿಯನ್ನು ನಾವು ಕ್ಲೋಸ್ ಮಾಡ್ತೀವಿ. ನಿಮ್ಗೆ ಗೊತ್ತಿರುವ ಹಾಗೆ ಏನ್ ಪರ್ಷಿಯನ್ ಕೊಲ್ಲಿ ಇದೆ, ಅಲ್ಲಿಂದ ಹೊರಗೆ ಬರುವ ಅಂದ್ರೆ ಭಾರತ ಮಹಾಸಾಗರಕ್ಕೆ ದಿನವಶಿಗೆ ಬರುವ ಒಂದು ಜಲಸಂಧಿ ಇದೆಯಲ್ಲ, ಅದು ಬಹಳ ನ್ಯಾರೋ, 20 ಕಿಲೋಮೀಟರ್ ಅಷ್ಟೇ. ಸೊ ಆ ಜಲಸಂಧಿ ಇಡೀ ಕರಾವಳಿ ಇರಾನ್ ಕಂಟ್ರೋಲ್ ಇದೆ. ಸೊ ಅಲ್ಲಿ ನಾವು ಅದನ್ನು ಮುಚ್ತೀವಿ ಅಂತ ನೀವು ಇನ್ನೊಂದ್ಸತಿ ದಾಳಿ ಮಾಡಿದ್ರೆ ಅದ್ರಲ್ಲಿ ಹಂಗೆ ಮಾಡಿದಾರೆ. ಮತ್ತೆ ಅವ್ರಿಗೆ ಮುಚ್ಚೋದು ಬೇಕಾಗಿಲ್ಲ. ಕೆಲವು ದಿನ ಈ ಯುದ್ಧ ನಡೀತಾ ಇರುವಾಗ ಒಂದೆರಡು ಹಡಗು ಮುಳುಗಿಸಿದ ಕೂಡಲೇ ಅದರ ವಿಮೆಗಳು ಏರಿ ಮತ್ತೆ ಕೆಲವು ವಾರ್ನಿಂಗ್ ಮಾತ್ರ ಕೊಟ್ಟು ನಿಂತೋಗಿದೆ, ನಿಂತೋಗಿದೆ. ಮತ್ತೆ ಉಲ್ಲಂಘಿಸಿದ ಹಡಗಳ ಮೇಲೆ 8-10 ಮೇಲೆ ದಾಳಿ ಮಾಡಿದೆ. ಅದಕ್ಕಿಂತ ಹೆಚ್ಚು ಬಹುಶಃ ಬಹಳ ಪರಿಣಾಮಕಾರಿಯಾಗಿ ಇರಾನ್ ಈ ಆರ್ಥಿಕ ಯುದ್ಧ ನಡೆಸಿರೋದಲ್ಲ. ಯಾಕಂದ್ರೆ ಅವರು ಆರ್ಥಿಕ ಯುದ್ಧ ಮಾಡಿ ನಡುದು ತಪ್ಪಂತ ಹೇಳಕ್ಕಾಗಲ್ಲ. ಅವ್ರಿಗೆ 42 ವರ್ಷದಿಂದ ದಿಗ್ಬಂಧನ ಮೂಲಕ ಅವ್ರ ಮೇಲೆ ಆರ್ಥಿಕ ಯುದ್ಧನೇ ಮಾಡ್ತಾ ಇದ್ದಾರೆ. ಅವ್ರು ಈಗ ಮಾಡ್ತಾ ಇದ್ದಾರೆ, ಉತ್ತರ ಕೊಡ್ತಾರೆ. ಅಲ್ಲಿ ಅವ್ರು ಇನ್ನೊಂದು ಏನ್ ಮಾಡಿದ್ರು ಅಂದ್ರೆ, ಈ ಅಮೆರಿಕ, ಇಸ್ರೇಲ್ ಮತ್ತು ಅವರ ಸಹಚಾರ ದೇಶಗಳು, ಯುರೋಪ್, ದಕ್ಷಿಣ ಕೊರಿಯಾ ಇಂಥದೆಲ್ಲ ಬಿಟ್ಟು ಬೇರೆ ದೇಶಗಳು ಅಂದ್ರೆ ಕೇಸ್ ಬೈ ಕೇಸ್ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾವು ಅದನ್ನು ಬಿಡ್ತೀವಿ ಅಂತ ತರ ಮಾಡಿದ್ರು. ಮತ್ತು ನಿರ್ದಿಷ್ಟವಾಗಿ ರಷ್ಯಾ, ಚೀನಾ, ಉತ್ತರ ಕೊರಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ್ ಈ ದೇಶಗಳದ್ದು ಹಡಗುಗಳು ಬಿಡ್ತೀವಿ. ಭಾರತದ್ದು ಕೇಸ್ ಬೈ ಕೇಸ್ 2 ಬಿಟ್ಟಿದ್ದಾರೆ, ಬಟ್ ಅದು ಭಾರತಕ್ಕೆ ಒಂದು ಬ್ಲಾಂಕೆಟ್ ಇದು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ಹೇಳ್ತಾ ಇದೆ ಕೊಟ್ಟಿದೆ ಅಂತೇಳಿ. ಅದೇನೇ ಇರಲಿ, ಬಟ್ ಈ ಕಂಟ್ರೋಲ್ ಇದೆಯಲ್ಲ, ಅಂದ್ರೆ ಪೂರ್ತಿ ಮುಚ್ಚದೆ ಬಟ್ ಸಿಲೆಕ್ಟಿವ್ ಆಗಿ ಮುಚ್ಚೋದಿದೆಯಲ್ಲ, ಆ ಕೆಪಾಸಿಟಿ ಇದೆಯಲ್ಲ. ಮತ್ತೆ ಈವನ್ ಇತ್ತೀಚೆಗೆ ಇನ್ನೊಂದು ಕಂಡೀಷನ್ ಹಾಕಿದ್ದಾರೆ, ನೀವು ಯುವಾನ್ನಲ್ಲಿ ತೈಲ ದರ ಪಾವತಿ ಮಾಡಿದ್ರೆ ನಾವು ಬಿಡ್ತೀವಿ. ಸೊ ಈ ತರದ ಏನು ಟ್ಯಾಕ್ಟಿಕ್ಸ್ ಇದೆ ಅಥವಾ ತಂತ್ರ ಇದೆ, ಅದು ಭಾರಿ ದೊಡ್ಡ ರೀತಿಯಲ್ಲಿ ಈ ಅಸಮಾನ ಯುದ್ಧಕ್ಕೆ ಇನ್ನೊಂದು ಆಯಾಮ ಕೊಟ್ಟಿದೆ. ಮತ್ತೆ ಇನ್ನೊಂದು, ಅವರು ಇದನ್ನು ಮೊದಲೇ ಹೇಳಿದ್ರು, ಈಗಲೂ ವಾರ್ನ್ ಮಾಡಿದ್ದಾರೆ. ಮೊದಲನೇ ಅಥವಾ 2ನೇ ದಿನನೇ ಅಮೆಝಾನ್ ಏನೋ ಒಂದು ಕ್ಲೌಡ್ ಸರ್ವರ್ ಇದೆ, ಅಲ್ಲಿ ವೆಬ್ ಸರ್ವರ್ ಇದೆ, ಅದರ ಮೇಲೆ ಅಟ್ಯಾಕ್ ಮಾಡಿದ್ರು ದೊಡ್ಡ. ಯಾಕಂದ್ರೆ ತೈಲ ನಂತರ ಕೊಲ್ಲಿ ದೇಶಗಳಲ್ಲಿ US ಬಿಗ್ ಟೆಕ್ ಕಂಪನಿಗಳು ದೊಡ್ಡ ಸಾವುಗಳನ್ನು ಮಾಡಿದ್ವು. ಮತ್ತು ಮೊದಲೇ ಹಣಕಾಸು ಸಂಸ್ಥೆಗಳೆಲ್ಲ ಇದ್ದಾವೆ. ಈ ಒಟ್ಟು US ಯಜಮಾನಿಕೆಯ ಭಾಗ ಇದು, ಅದರಿಂದ ಅದರ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಅವರ ಇರಾನ್ ಹೇಳಿಕೆ. ತಪ್ಪು ಅಂತ ಹೇಳಕ್ಕಾಗಲ್ಲ. ಸೊ ಅದು ಮಾಡಿದ್ರಿಂದ ಒಟ್ಟಾರೆಯಾಗಿ US ಫಜಿತಿ ಸಿಕ್ಕಾಗ್ತದೆ. ಅಂದ್ರೆ ಒಟ್ಟಾರೆಯಾಗಿ ಹೇಳಿದ್ರೆ ಇರಾನ್ ವ್ಯೂಹ ಒಂದು ರೀತಿಯಲ್ಲಿ ಯೋಜಿಸಂತೆ ಕೆಲಸ ಮಾಡಿದೆ. ಅವರ ವ್ಯೂಹಾತ್ಮಕ ತಾಳ್ಮೆ, ಅಸಾಧಾರಣ ಧೃತಿಗೆಡದ ಸ್ಥೈರ್ಯ, ಇವೆಲ್ಲ ಬಹಳ ಅಂದ್ರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ಅದೇ US ಮತ್ತು ಇಸ್ರೇಲ್ ಇರಾನ್ಗೆ ಭಾರಿ ನಷ್ಟ ಮಾಡಿದ್ರು ಸಹ ಅವರ ವ್ಯೂಹ ವಿಫಲವಾಗಿದೆ ಅಂತ ಹೇಳಿದ್ರು. ಯಾಕೆಂದ್ರೆ ಅವರಿಗೆ ಏನು ಒಟ್ಟು ಹೊರ್ಮುಜ್ ಜಲಸಂಧಿ ತೆರಲಿಕ್ಕೆ ಆಗದಿದ್ರೆ
ಯಾಕಂದ್ರೆ ಬಹಳ ಕಷ್ಟದ ಕೆಲಸ ಅದು. ಯಾಕಂದ್ರೆ ಒಂದ್ ಎರಡು ಡ್ರೋನ್ಗಳು, ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಈಗ ಅಂಡರ್ ವಾಟರ್ ಡ್ರೋನ್ಗಳು ಇದಾವೆ. ವಾಟರ್ ಡ್ರೋನ್ಗಳು, ಮಿಸೈಲ್ಸ್ ಒಂದ್ 3-4 ಇದ್ರೆ ಸಾಕು. ಯಾರೋ ಒಬ್ರಿಬ್ರು ಆಚೆ ಈಚೆ ಟ್ರೈ ಮಾಡಿದ್ರೆ ಅದು ಹೊಡೆದ್ರೆ ಆಯ್ತು. ಮತ್ತೆ ಇನ್ನೊಂದು ನೆನಪಿಟ್ಕೋಬೇಕಾದ್ದು ಏನು, ದೊಡ್ಡ ಅಬ್ರಾಹಂ ಲಿಂಕನ್ ಅಂತ ಒಂದು ದೊಡ್ಡ ಕ್ಯಾರಿಯರ್ ಇತ್ತು, ಯುದ್ಧ ನೌಕೆ. ಅದು ಹತ್ರ ಬಂದಿತ್ತು ಹತ್ರ. ಬಟ್ ಅದ್ರ ಮೇಲೇನೆ ಅಟ್ಯಾಕ್ ಮಾಡಿದಾಗ ಅದು ಇನ್ನು ಹಿಂದಕ್ಕೆ ಹೋಗಿ ಒಂದು 400-500 ಕಿಲೋಮೀಟರ್ ದೂರ ಹೋಗಿ ನಿಂತಿದೆ. ಅದೇ ರೀತಿ ಗೆರಾಲ್ಡ್ ಫೋರ್ಡ್ ಅಂತ ಇನ್ನೊಂದು ಯುದ್ಧ ನೌಕೆ ಹತ್ರ ಇದೆ, ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹೀಗಾಗಿ ಆ ಮೊದಲು ನಾವು ಅದನ್ನ ತೆರವು ಮಾಡ್ತೇವೆ, ನೇವಿ ಕಂಟ್ರೋಲ್ ಅಲ್ಲಿ ಅದನ್ನ ತೆರವು ಮಾಡ್ತೀವಿ ಅಂತ ಹೇಳಿದ್ದು. ಈಗ ಸೆಂಟ್ಕಾಮೆ ಅಧಿಕೃತವಾಗಿ ಹೇಳಿದೆ ಅದು ಆಗಲ್ಲ. ಸೊ ಈಗ ಹೊರ್ಮುಜ್ ಜಲಸಂಧಿ ತೆರೀಲಿಕ್ಕೆ ಆಗದಿದ್ರೆ ಏನ್ ಮಾಡ್ತಾರೆ ಅವರು ಅಂತ ಪ್ರಶ್ನೆ ಬಂದಿದೆ. ಇದು ಯುಎಸ್ಗೆ ಗೊತ್ತಾಗಿದೆ. ಅದರ ನಂತರ ಈ ಪರಿಸ್ಥಿತಿ ಬಂದ್ಮೇಲೆ ಅದು ಡಾಲರ್, ಈ ತೈಲ ಬೆಲೆ ಬ್ಯಾರಲ್ಗೆ $100 ಕ್ರಾಸ್ ಮಾಡಿದ್ಮೇಲೆ ಇನ್ನಷ್ಟು ಒಟ್ಟಾರೆಯಾಗಿ ಪ್ಯಾನಿಕ್ ಆಗಿದೆ. ಸೊ ಹಿಂಬಾಗ್ಲಿಂದ ಕೆಲವು ಸಂಧಾನ ಕದನ ಪ್ರಯತ್ನ ಆಗಿದೆ. ಇರಾನ್ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಓಪನ್ ಆಗಿ ನಿರಾಕರಿಸಿದೆ, ಮತ್ತು ಕೆಲವು ಷರತ್ತುಗಳನ್ನ ಹಾಕಿದ್ದಾರೆ. ಈ ಷರತ್ತುಗಳನ್ನ ಹಾಕಿದ್ರೆ ನಾವು ತೆಗಿತೀವಿ. ಏನ್ ಷರತ್ತುಗಳು? 3-4 ಷರತ್ತುಗಳನ್ನ ಹಾಕಿದ್ರು. ಒಂದು, ಕೊಲ್ಲಿ ದೇಶಗಳ ಮೇಲೆ ಏನು US ನಲ್ಲೇ ಇದೆ, ಮಿಲಿಟರಿನಲ್ಲೇ ಅದನ್ನು ಖಾಲಿ ಮಾಡು ಕಂಪ್ಲೀಟ್ ಆಗಿ. ಮತ್ತೆ ಯುರೇನಿಯಂ ಸಂಸ್ಕರಣದ ಹಕ್ಕು ಒಂದು ದೇಶದ ಸಾರ್ವಭೌಮ ಹಕ್ಕು, ಅದಕ್ಕೆ ಅಂತಾರಾಷ್ಟ್ರೀಯ ಇದಿರ್ಬೋದು, ನಿರ್ದಿಷ್ಟವಾದ ಇರ್ಬೋದು, ಬಟ್ ಸಂಸ್ಕರಣದ ಹಕ್ಕನ್ನು ಒಪ್ಪಬೇಕು ಅಂತ. ಇದು ಒಂದು ರೀತಿಯಲ್ಲಿ ಈ ಯುದ್ಧದ ಮೊದಲು ಕೆಲವು ಕಾಂಪ್ರಮೈಸ್ಗೆ ತಯಾರಾದ್ರಿಂದ ಇನ್ನು ಹಿಂದಕ್ಕೆ ಹೋದಾಗಿದೆ. ಅದರಿಂದಾಗಿ ಇರಾನ್ ತನ್ನ ಕೈಮೇಲಾಗಿದೆ ಅಂತ ಭಾವಿಸ್ತಾ ಇದೆ ಅಂತ ಕಾಣ್ತದೆ. ಅದೇ ರೀತಿ ದಿಗ್ಬಂಧನ ವಾಪಸ್ ಮಾಡಬೇಕು, ಈ ಆರ್ಥಿಕ ದಿಗ್ಬಂಧನ, ಮತ್ತೆ ಅದರ ನಷ್ಟವನ್ನೆಲ್ಲ ಭರಿಸ್ಬೇಕು ಈ ಯುದ್ಧಕ್ಕೆ. ಮತ್ತೆ ಮುಂದೆ ಯಾವತ್ತು ಈ ತರದ ಯುದ್ಧ ಹೂಡದಂತೆ ಅಂತಾರಾಷ್ಟ್ರೀಯ ಗ್ಯಾರಂಟಿ ಬೇಕು. ಈ 4 ಕಂಡೀಷನ್ ಆಗಿದೆ. ಇದು ನಿಮ್ಗೆ ಗೊತ್ತಿರುವ ಹಾಗೆ US ನುಂಗಲಾಗ್ತಿತ್ತು. ಅದನ್ನ ಒಂದನ್ನು ಒಪ್ಕೊಂಡ್ರು ದೊಡ್ಡ ಅವಮಾನದ ವಿಷಯ. ಸೊ ಆ ಪರಿಸ್ಥಿತಿಯಲ್ಲಿ ಈಗ US ಏನ್ ಮಾಡ್ತಾ ಇದ್ದಾರೆ, ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ, 2-3 ಇನ್ನಷ್ಟು ಯುದ್ಧ ತೀವ್ರಗೊಳಿಸೋ ಪ್ರಯತ್ನ, ಆ ರೀತಿ ಇರಾನ್ ಮಾಡಿಸೋ ಪ್ರಯತ್ನ. ನಿಮ್ಗೆ ಗೊತ್ತಿರಬೇಕು, ಇನ್ನೊಂದಿಬ್ರು ಸೀನಿಯರ್ ಲೀಡರ್ಸ್ ಅನ್ನ ಅಟ್ಯಾಕ್ ಮಾಡಿ ಕೊಂಡಿದ್ದಾರೆ. ಅದು ಮಾತ್ರಲ್ಲ, ಖರ್ಗ್ ಅಂತ ಏನು ಇರಾನ್ನ ತೈಲಾಗಾರ ಇರುವ ದ್ವೀಪ ಇದೆ, ಅಲ್ಲಿ ಸಾಕಷ್ಟು ಬಾಂಬ್ ದಾಳಿ ನಷ್ಟ ಮಾಡಿದ್ದಾರೆ. ಅಲ್ಲಿ ಮರೀನ್ ಇಳಿಸಿ ಅದನ್ನ ಕಂಪ್ಲೀಟ್ ಸ್ವಾಧೀನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಯುರೇನಿಯಂ ಎಲ್ಲಿದೆ ಅಂತ ಹುಡುಕಿ ಅದನ್ನು ವಶ ಮಾಡ್ಕೊಳ್ಳೋಕೆ ಒಂದು ಟಾಸ್ಕ್ ಫೋರ್ಸ್ ಕಳಿಸಿ ಅಂತ ಇದ್ದಾರೆ. ಹೊರ್ಮುಸ್ ಅನ್ನ ಬಲವಂತವಾಗಿ ತೆರಿತೀವಿ ಅಂತ ನೀವಾಗಲೇ ಗೊತ್ತಿದ್ದಾರೆ. 6-7 ದೇಶಗಳಿಗೆ ಅವರು ಅಪೀಲ್ ಮಾಡಿದ್ದಾರೆ, ನೀವು ನಿಮ್ಮ ನೇವಿ ಕಳಿಸಿ ಅಂತ. ಅದಕ್ಕಿಂತ ದೊಡ್ಡ ಆಸೆ ಕೂಡ ಏನು ಇರ್ಲಿಕ್ಕಿಲ್ಲ. US ನೇವಿ ಮಾಡಕ್ಕಾಗದ್ದು ಬೇರೆ ಯಾವ್ದು ದೇಶದ ನೇವಿ ಹೆಂಗ್ ಮಾಡುತ್ತೆ ಅಂತ ಅವರೇ ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಕೊನೆಗೆ ಪೂರ್ಣ ಪ್ರಮಾಣದ ಭೂಯುದ್ಧಕ್ಕೆ ನಾವು ತಯಾರು, ಆ ತರದ ಲಕ್ಷಣಗಳಿದ್ದಾವೆ. ಯಾಕಂದ್ರೆ ಈ ಯಾವುದೇ ಷರತ್ತಿಗೆ ಒಪ್ಪಿದ್ರೆ ಅದು ಅಮೆರಿಕಕ್ಕೆ ಬಹಳ ತೀರಾ ಅವಮಾನಕಾರಿಯಾಗಿದೆ. ಈ ಪರಿಸ್ಥಿತಿಯಲ್ಲಿ ಯಾವಾಗ ಯುದ್ಧ ಕೊನೆಗೊಳ್ಳುವುದು ಅಂತ ಬಹುಶಃ ಯಾರಿಗೂ ಹೇಳಕ್ ಸಾಧ್ಯ. ಇದರ ನಡುವೆ ಇಸ್ರೇಲ್ ಆಲ್ಮೋಸ್ಟ್ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅಣ್ವಸ್ತ್ರ ಬಳಸ್ತೀವಿ ನಾವು ಅಂತ ಮನೆ ಈ ತರ ಪಾಲನೆ ಮಾಡಿದ್ರಂತಲೂ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ಈಗ ಅದರ ಬೆದರಿಕೆಯನ್ನು ಲೈಟ್ ಆಗಿ ತಗೊಳ್ಳೋದು ಇಲ್ಲ. ಸೊ ಆ ಪಾಸಿಬಿಲಿಟಿ ಇದೆ. ಸೊ ಇವೆಲ್ಲ ಇದರಲ್ಲಿ ಯಾವ ರೀತಿ ಯುದ್ಧ ಯಾವಾಗ ಕೊನೆಗೊಳ್ಬಹುದು ಅಂತ ಕೆಲವು ಊಹೆಗಳಷ್ಟೇ ಮಾಡ್ಬೋದು. ತುಂಬಾ ಸಿನಾರಿ, ಈಗ ಬೆಸ್ಟ್ ಕೇಸ್ ಸಿನಾರಿಯೋ ಅಂತ ಏನ್ ಟ್ರಂಪ್ ಮೊದಲ ದಿನ ಬೆಳಿಗ್ಗೆ ಕೊಟ್ಟಿದ್ದ, 3-4 ದಿನ ಆದ್ಮೇಲೆ ಹೆಚ್ಚು 4-5 ವಾರದಲ್ಲಿ ಮುಗಿದೋಗುತ್ತದೆ ಅಂತ ಹೇಳಿದ್ರು. ಈಗಾಗಲೇ 3ನೇ ವಾರ ಕೊನೆ ಆಗ್ತಾ ಇದೆ. ಇನ್ನೊಂದ್ 2 ವಾರದಲ್ಲಿ ಸಿಗ್ಬೋದು. ಅಂದ್ರೆ ಏನ್ ಪಾಸಿಬಿಲಿಟಿ ಇದೆ, ನಾಳಿದಾಗ್ಲೇ ಬೆಸ್ಟ್ ಸಿನಾರಿಯೋ ಇದು. ಯುರೇನಿಯಂ ನಾವು ಒಂದು ಟಾಸ್ಕ್ ಫೋರ್ಸ್ ಕಳಿಸಿದ್ವಿ, ಅದನ್ನ ತಗೊಂಡ್ವಿ ಅಂತ ಮಿಷನ್ ಕಂಪ್ಲೀಟೆಡ್ ಅಂತ ಸುಮ್ಮನೆ ಏಕಪಕ್ಷೀಯವಾಗಿ ಘೋಷಣೆ ಮಾಡೋದು ಹಿಂತೆಗೆಯುವುದು, ಅಥವಾ ಮರೀನ್ ಇಳಿಸಿ ನಾವು ಕರ್ಗದ್ವೀಪ ನಾವು ವಶಪಡಿಸ್ಕೊಂಡ್ವಿ ಒಂದಿನಕ್ಕೂ ಆದ್ರು ಆ ತರ ಮಾಡಿ ಹೊರ್ಮುಜ್ ಬಲವಂತಾಗಿ ತೆರೆಯುವುದು ಹೆಚ್ಚು ಕಮ್ಮಿ ಎಲ್ಲಾ ಮಿಲಿಟರಿ ಪರಿಣತಿ ಹೇಳ್ತಾರೆ, ಅದು ಇಂಪಾಸಿಬಲ್. ಪೂರ್ಣ ಪ್ರಮಾಣದ ಭೂ ಯುದ್ಧ ಏನಿದೆ, ಕಂಪ್ಲೀಟ್ ಸಾವಿರಾರು ಸೈನಿಕರು ನಿಲ್ಲಿಸಿ ಇರಾಕಲ್ಲಿ ಮಾಡಬೇಕು, ಅದನ್ನು ಸದ್ಯಕ್ಕೆ ಆ ತರದ ಒಂದು ಚಾನ್ಸ್ ಇಲ್ಲ. ಅದು ಯಾವುದೋ ಒಂದು
ಒಂದು ಸ್ಪೆಸಿಫಿಕ್ ನಿರ್ಧಾರ ತಗೊಂಡು ಮಿಷನ್ ಕಂಪ್ನಿ ಕಳಿದ್ರೆ, ಈಗ ಕಳೆದ ಸರಿ ಹಾಗೆ ಮಾಡಿದಲ್ಲ 12 ದಿವಸದಲ್ಲಿ. ನಿಜವಾಗಿಯೂ ಅದು ಅವರ ಕ್ಷಿಪಣಿಗಳ ಕೊರತೆಯಿಂದಾಗಿ ಅದನ್ನು ಹಿಂತಗೊಳ್ಳೋದು ಆದ್ರೂ ಮಿಷನ್ ಕಂಪ್ಲೀಟೆಡ್, ಎಲ್ಲ ಫೆಸಿಲಿಟಿಯನ್ನು ಹೊಡೆದಾಕ್ಬಿಟ್ಟಿ ಅಂತ ಹೇಳಿ ಈಗ ಅದನ್ನ ಹೇಳಿ, ಅದು ಒಂದು ಪಾಸಿಬಿಲಿಟಿ. ಅದು ಬಹಳ ಈಗ ನನ್ಗನ್ಸುತ್ತೆ ಬೆಸ್ಟ್ ಕೇಸ್ ಸಿನಾರಿಯೋ, ಬಟ್ ಬಹುಶಃ ರಿಮೋಟ್ ಪಾಸಿಬಿಲಿಟಿ. ಇನ್ನೊಂದು, ಇರಾನ್ ಹೇಳಿತ್ತು ಯಾವಾಗ ತೈಲ $200 ಆಗ್ತದೆ ಆವಾಗ ಹಾಹಾಕಾರ ಆಗ್ತದೆ. ಈವನ್ 200 ಆಗ್ಬೇಕಿಲ್ಲ, $150. ಯಾವಾಗ ಆಗ್ತದೆ, ಹೇಗಾಗ್ತದೆ ಅಂದ್ರೆ ಆಲ್ಮೋಸ್ಟ್ ಇನ್ನೊಂದು ವಾರ 2 ವಾರ ಇದ್ರೆ ಬಹುಶಃ ಆಗುತ್ತದೆ. ಈಗಲೇ ಬಹುಶಃ ಇದು 110 100 ಅದರ ಸುತ್ತಮುತ್ತ ಓಡಾಡ್ತಾರೆ ಪ್ರತಿದಿನ 10% 20% ಹೆಚ್ಚು ಕಡಿಮೆ. ಸೊ ಅದು ಆದಾಗ ಅಮೆರಿಕ ಬಗ್ಲೇಬೇಕಾಗ್ತದೆ. ಯಾಕಂದ್ರೆ ಅದರ ಶೇರ್ ಮಾರ್ಕೆಟ್ ಪ್ರಭಾವ ಆಗಲಿ, ಉಳಿದ ಎಲ್ಲ ಚೈನ್ ರಿಯಾಕ್ಷನ್ ಏನಿದೆ ಅದು ಸಾಕಷ್ಟು ಪರಿಣಾಮ ಆಗುತ್ತೆ. ಬೇರೆ ಯಾವುದೇ ದಾರಿ ಇರುವುದಿಲ್ಲ. ಇವೆಲ್ಲ ನೀವು ಅಣ್ವಸ್ತ್ರ ಬಳಕೆ ಅಥವಾ ಉಳಿದ ಪಾಸಿಬಿಲಿಟಿ ಇಲ್ಲ ಅಂತ ತಿಳ್ಕೊಂಡ್ರೆ. ಇನ್ನೊಂದು ಪಾಸಿಬಿಲಿಟಿ, ಇರಾನ್ ಅಥವಾ ಇಸ್ರೇಲ್ ಎರಡರಲ್ಲಿ ಒಂದರಲ್ಲಿ ಅದರ ಕ್ಷಿಪಣಿ ಪೂರೈಕೆ ಉತ್ಪಾದನೆ ಕ್ಷಮತೆ ಕಂಪ್ಲೀಟ್ ಬರಿದಾದಾಗ 12 ದಿವಸ ಯುದ್ಧದಲ್ಲಿ ಇಸ್ರೇಲ್ಗೆ ಹಂಗೆ ಆಗಿತ್ತು ಅಂತ ಒಂದು ಅಂದಾಜು. ಆ ಥರ ಆದಾಗ್ಲೂ ಅದು ಯಾವಾಗ ಆಗ್ಬೋದು, 2 ವಾರ ಆಗ್ಬೋದು, 3 ವಾರ ಆಗ್ಬೋದು. ಅಂದ್ರೆ ಈಗಾಗಲೇ ಬಹಳ ಲೋ ಕೆಪಾಸಿಟಿ ಇದೆ ಅಂತ ಯೋಚಿಸ್ತಾರೆ. ಆಂಟಿ ಮಿಸೈಲ್ಸ್ ಅಂತ ಡಿಫೆನ್ಸ್ ಮಿಸೈಲ್ಸ್ ಏನಿದ್ದಾರೆ ಅವುಗಳ ಪೂರೈಕೆ ಬಹಳ ಕಡಿಮೆ ಆಗಿದೆ. ಅದು ಒಂದು ಪಾಸಿಬಿಲಿಟಿ. ಅದನ್ನು 2-3 ವಾರ ಖಂಡಿತ ಆಗುತ್ತೆ. ಇಲ್ಲವೇ ಇನ್ನೊಂದು ಬಹುಶಃ ಸಾಕಷ್ಟು ಸಾಧ್ಯತೆ ಇರೋ ಪಾಸಿಬಿಲಿಟಿ ಅಂದ್ರೆ ರಷ್ಯಾ ಚೀನಾ ಮಧ್ಯಸ್ಥಿಕೆ ವಹಿಸಿ ಇರಾನ್ ಏನು 3-4 ಷರತ್ತು ಹೇಳಿದ್ದಾರೆ, ಅದರಲ್ಲಿ 1-2 ಅದನ್ನು ಅದಕ್ಕೆ US ಒಪ್ಪಿಸಿ ಆ ರೀತಿಯ ಒಂದು ನೆಗೋಷಿಯೇಟೆಡ್ ಶೆಡ್ಯೂಲ್ ಅದು ಸಹ ಬಹುಶಃ ಇರಾನ್ ಇದು ತೈಲ ಬೆಲೆ 150 ಆಗ್ತಾ ಇದೆ, 200 ಹತ್ರ ಹೋಗ್ತಾ ಇದ್ರೆ ಆಗ ಎಲ್ಲ ಅದನ್ನು ಕೇಳಲೇಬೇಕಾಗುತ್ತೆ. ಕೊನೆಯ ವರ್ಸ್ಟ್ ಕೇಸ್ ಪಾಸಿಬಿಲಿಟಿ ಒಂದು ಉಕ್ರೇನ್ ಅಂತ ದೀರ್ಘ ಯುದ್ಧ ಕೆಲವು ವರ್ಷಗಳು ನಡೀತಾ ಇದೆ, ಅಥವಾ ವಿಶ್ವ ಯುದ್ಧ ಅಣ್ವಸ್ತ್ರ ಯಾರು ಬಳಸಿದ್ರು. ಅಣ್ವಸ್ತ್ರದ ಬಗ್ಗೆನೂ ಒಂದು ಹೇಳಬೇಕು. ಕೆಲವು ವರದಿಗಳಿದ್ದು ಇಸ್ರೇಲ್ ಅಣ್ವಸ್ತ್ರ ಬಳಸಿ ಹೆದರಿಸಬಹುದು ಅಂತ ಏನು ಬೆದರಿಕೆ ಇರೋದ್ರಿಂದ ಈಗಾಗಲೇ ರಷ್ಯಾ ಅಥವಾ ಉತ್ತರ ಕೊರಿಯಾದಿಂದ ಒಂದು ಅಣ್ವಸ್ತ್ರವನ್ನು ತರಿಸಿ ಇಟ್ಕೊಂಡಿದ್ದಾರೆ, ಅದನ್ನು ರೆಡಿಯಾಗಿ ಇಟ್ಕೊಂಡಿದ್ದಾರೆ ಸುದ್ದಿ ಇದೆ. ಸೊ ಆ ಥರದ ಒಂದು ಕೌಂಟರ್ ಥ್ರೆಟ್ ಸಹ ಇದೆ. ಇದರಿಂದಾಗಿ ಎಷ್ಟೋ ಮಟ್ಟಿಗೆ ಆಗುತ್ತೆ. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ US ಇಷ್ಟವರೆಗೆ ಜಗತ್ತಿನಲ್ಲಿ ಇಡೀ ಚರಿತ್ರೆಯಲ್ಲಿ ಅಣ್ವಸ್ತ್ರ ಬಳಸಿದ ಒಂದೇ ಒಂದು ದೇಶ. ಸೊ ಅಮೆರಿಕ ಇಸ್ರೇಲ್ ಒಂದೇ ಅಂತ ಇಟ್ಕೊಂಡ್ರೆ ಆ ಸಾಧ್ಯತೆ ತೀರಾ ಇಲ್ಲ ಅಂತ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಬಹುಶಃ ನಾವು ಪರಿಣಾಮ ನೋಡಬೇಕು. ತಕ್ಷಣದ ಪರಿಣಾಮದ ಬಗ್ಗೆ ನಾನೇನು ಹೆಚ್ಚು ಹೇಳುವ ಅಗತ್ಯ ಇಲ್ಲ ಅನ್ಕೊಂಡು, ನಾನು ಕೆಲವು ಇರಾನ್ ಮತ್ತು ಇಸ್ರೇಲ್ ಈ ತರ ಸ್ಪೆಸಿಫಿಕ್ ಇದನ್ನು ತಗೊಂಡು ಪಶ್ಚಿಮ ಏಷ್ಯಾ ಒಟ್ಟು ಜಾಗತಿಕ ದಕ್ಷಿಣ ದೇಶಗಳು ಹೇಗೆ ಆಗುತ್ತೆ, ಈ ಯುದ್ಧ ಯಾವ ರೀತಿ ಕೊನೆ ಆಗ್ತದೆ ಅದ್ರ ಮೇಲೆ ಎರಡೂ ದೇಶಗಳಿಗೆ, ಇರಾನ್ ಮತ್ತು ಇಸ್ರೇಲ್ ಎರಡಕ್ಕೂ ಒಂದು ಅಸ್ತಿತ್ವಕ್ಕೆ ಅದರ ಸಂಚಿತರ ಸಾಧ್ಯತೆ ಇದೆ. ಬಟ್ ಇಸ್ರೇಲ್ ಸಣ್ಣ ದೇಶ ಆದ್ರಿಂದ ಮತ್ತು ಅದರ ಒಂದು ಗಟ್ಟಿ ನೆಲೆ ಇಲ್ಲದ ದೇಶ ಆದ್ರಿಂದ ಇಸ್ರೇಲಿಗೆ ಅಸ್ತಿತ್ವದ ಸಂಚಿತ ಬರೆಯುವ ಸಾಧ್ಯತೆನೇ ಹೆಚ್ಚು. ಬಟ್ ಅದು ಹೇಳಕ್ ಬರಲ್ಲ, ಅದು ಯಾವ ರೀತಿ ಯುದ್ಧ ಕೊನೆ ಆಗ್ತದೆ, ಯಾರ ಟರ್ಮ್ಸ್ ಅಲ್ಲಿ ಕೊನೆ ಆಗುತ್ತೆ. ಇನ್ನೊಂದು ಬಹಳ ರಿಮೋಟ್ ಪಾಸಿಬಿಲಿಟಿ ಅಂತ ನನ್ಗನ್ಸುತ್ತೆ, ಇರಾನ್ ಶರಣಾಗತಿ ಆಗ್ಬೋದು ಅಥವಾ ಒಂದು ಮಂದಗಾಮಿ US ಪರ ಆಡಳಿತ ಬರುವುದು. ಹೀಗೆ ಸೀನಿಯರ್ ಇವನ್ನು ಕೊಲ್ತಾ ಹೋದ್ರೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದು ಇವನ್ ಅದರ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ. ಆವಾಗ ಒಂದು ಮಹಾ ಇಸ್ರೇಲ್ನ ಆಗುವ ಸಾಧ್ಯತೆ ಎಲ್ಲ ಇದೆ ಮತ್ತು ಈಗಿನ US ಡಾಮಿನೇಷನ್ ಕಂಟಿನ್ಯೂ ಆಗುವ ಅನ್ಸಿದೆ. ಮತ್ತೆ ಇರಾನ್ ಗೆದ್ರೆ ಅದಕ್ಕೆ ಇರಾನ್ ಅಥವಾ ಇಸ್ರೇಲ್ ಯಾರು ಗೆಲ್ತಾರೋ ಅವರು, ಅಂದ್ರೆ ಕೆಲವಂದ್ರೆ ಈ ಅರ್ಥದಲ್ಲಿ ರಿಲೇಟಿವ್ಲಿ ಆದ್ರೂ ಸಹ ನೆಗೋಷಿಯೇಟ್ ಸೆಟಲ್ಮೆಂಟ್ ಆದ್ರೆ ಗೆದ್ರೆ ಅದು ಆ ದೇಶಕ್ಕೆ ಪಶ್ಚಿಮ ಏಷ್ಯಾದಲ್ಲಿ ಸಾಕಷ್ಟು ಯಜಮಾನಿಕೆ ಇರ್ತದೆ. ಅದು ಮುಖ್ಯವಾಗಿ ನಮ್ಗೆ ಬೇಕಾದ ಬಹುಶಃ ಪಶ್ಚಿಮ ಏಷ್ಯಾದಲ್ಲಿ ಏನಾಗ್ತದೆ ಅಂತ. ನಮ್ಮ
ಭಾರತಕ್ಕೆ ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಜಾಗತಿಕವಾಗಿ ಸಹ ಇದು ಆ, ಬಹಳ ಮುಖ್ಯ ಪ್ರಶ್ನೆ ಅಂತ ನನ್ಗನ್ಸುದು. ಇದರಲ್ಲಿ ಯುದ್ಧ ಹೇಗೆ ಮುಗಿಲಿ, ಯಾರೇ ಗೆಲ್ಲಿ, ಈ ಕೊಲ್ಲಿ ದೇಶಗಳೇನಿದ್ದಾವೆ, ಸೌದಿ ಅರೇಬಿಯಾ, ಈ ಬಹ್ರೈನ್, ಕುವೈಟ್, ಒಮನ್ ಅವರೆಲ್ಲ ತಮ್ಮ ಭದ್ರತಾ ಮತ್ತು ಆರ್ಥಿಕ ರಾಜಕೀಯ ನೀತಿಗಳ ಮರುಪರಿಶೀಲನೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಈಗ ಇದು ಸ್ಪಷ್ಟವಾಗಿದೆ, ಅಮೆರಿಕ ಇವ್ರ ಬಗ್ಗೆ ಕೇರ್ ಮಾಡಲಿಲ್ಲ. ಗೊತ್ತಿಲ್ಲ, ಅವ್ರ ನೆಲೆ ಆಲ್ಮೋಸ್ಟ್ ನೆಲೆ ನಾಶ ಆಗೋ ಮೊದಲೇ ಅವರ ಸಿಬ್ಬಂದಿ ಎಲ್ಲ ಇಸ್ರೇಲಿಗೆ ಮೂವ್ ಮಾಡಿದ್ರು. ಮತ್ತು ಅವರ ಏನು ಕ್ಷಿಪಣಿಗಳು ಕೊರತೆ ಇತ್ತು, ಅದನ್ನು ಸಹ ಇಸ್ರೇಲಿಗೆ ಮೂವ್ ಮಾಡಿದ್ರು. ಅವ್ರನ್ನ ಅವರ ಇದಕ್ಕೆ ಬಿಟ್ಬಿಟ್ಟಿದ್ರು, ಅವರ ಪರಿಸ್ಥಿತಿ ಬಿಟ್ಬಿಟ್ಟಿದ್ರು. ಸೊ ಇದು ಖಂಡಿತ ಭದ್ರತೆ ಅಲ್ಲ. ಇರಾನ್ ಯಾವುದೇ ರೂಪದಲ್ಲಿ ಉಳ್ಕೊಳ್ಳಿ, ಅದು ನಮ್ಗೆ ಮುಂದೆ ಹಾರ್ಮ್ ಮಾಡ್ತಿದೆ. ಅದರಿಂದಾಗಿ ಒಂದು ಬದಲಿ ಭದ್ರತೆ ವ್ಯವಸ್ಥೆ ಬೇಕು ಅಂತ ಖಂಡಿತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗ್ಲೇ ಆ ತರದ ಒಂದು ಹಿಂಬಾಗ್ನಲ್ಲಿ ಅಥವಾ ಡಿಪ್ಲೊಮ್ಯಾಟಿಕ್ ಚಾನಲ್ಸ್ ನಡೀತಾ ಇದ್ದಂತೆ. ಒಂದು, ರಷ್ಯಾ ಚೈನಾದ ಮಧ್ಯಸ್ಥಿಕೆಯಲ್ಲಿ ಅವರು ಗ್ಯಾರಂಟಿ ಕೊಡುವ ಒಂದು ಸಾಮೂಹಿಕ ಭದ್ರತಾ ವ್ಯವಸ್ಥೆ ಇಡೀ ಎಲ್ಲರಿಗೂ. ಅಲ್ಲಿ ಇರಾನ್ ಇರ್ತದೆ, ಇಸ್ರೇಲ್ ಇರ್ತದೆ, ಎಲ್ಲ ಕೊಲ್ಲಿ ದೇಶಗಳು ಇರ್ತವೆ. ಅಂದ್ರೆ ಯಾರ್ಯಾರಿಗೂ ಯುದ್ಧ ಮಾಡಬಾರ್ದು ಅಂತ ಒಂದು ರೀತಿಯ ಒಪ್ಪಂದ, ಕಲೆಕ್ಟಿವ್ ಸೆಕ್ಯೂರಿಟಿ ಅಂತ. ಹಿಂದೆ ಏನು ಗೊರ್ಬಚೇವ್, ಇದು ಸೋವಿಯತ್ ಯೂನಿಯನ್ ಮತ್ತು ಯುರೋಪ್ ಒಟ್ಟಾಗಿ ಇರ್ತಾ ಇದ್ರು. ಸೊ ಅದು ಒಂದು ಸಾಧ್ಯತೆ ಇದೆ. ಇನ್ನೊಂದು, ಇತ್ತೀಚೆಗೆ ಅದರ ಸುದ್ದಿ ಬಂದಿದೆ, ಏನು ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಒಂದು ರಕ್ಷಣಾ ಮತ್ತು ವ್ಯೂಹಾತ್ಮಕ ಒಪ್ಪಂದ ಮಾಡ್ಕೊಂಡಿತ್ತು ಅವುಗಳ ಮಧ್ಯೆ 1-2 ತಿಂಗಳ ಹಿಂದೆ. ಅದನ್ನ ಇದು ಕೊಲ್ಲಿ ದೇಶಗಳಿಗೆ ಮತ್ತು ಟರ್ಕಿಗೆ ವಿಸ್ತರಿಸಿ ಒಂದು ಇಸ್ಲಾಮಿಕ್ ನಾಟೋ ಅಂತ ತರದ ಒಂದು ರಕ್ಷಣಾ ಒಪ್ಪಂದ ಮಾಡ್ತಾರೆ ಅಂತ ಒಂದು ಸುದ್ದಿಯಲ್ಲಿ ಟರ್ಕಿ ಬಹಳ ಆಸಕ್ತಿ ವಹಿಸಿದೆ ಅಂತ. ಇದು ಮೇ ಬಿ ಟು ಕೌಂಟರ್ ರಷ್ಯಾ ಚೀನಾನು ಇರಬಹುದು. ಇಂಡೈರೆಕ್ಟ್ ಆಗಿ US ಅಂತ ಸಪೋರ್ಟು ಮಾಡಬಹುದು. ಸೊ ಈ ಸಾಧ್ಯತೆಗಳಿದೆ. ಒಟ್ಟು ಪಶ್ಚಿಮ ಏಷ್ಯಾದ ಒಟ್ಟು ಭದ್ರತಾ ವ್ಯವಸ್ಥೆ ಮತ್ತೆ ಯಾವುದೇ ಹಾಗೆ ಕಂಟಿನ್ಯೂ ಆಗಕ್ಕೆ ಸಾಧ್ಯ ಇಲ್ಲ, ಹಾಗೆ ನಾಶ ಇತ್ಯಾದಿ. ಮತ್ತೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಈ ತೈಲ ಮತ್ತು ಈವನ್ ಈ ಬಿಗ್ ಟೆಕ್, ಹೈಟೆಕ್ ಏನಿದೆ, ಅವರು ಪ್ರಯತ್ನ ಮಾಡ್ತಾ ಇದ್ರು AI ಮೂಲಕ ಅವರ ಆರ್ಥಿಕತೆಯನ್ನು ಆಧುನಿಕ ಮಾಡಲಿಕ್ಕೆ. ಅದಕ್ಕೆ ಬರವಾದ ಬಿದ್ದಿದೆ. ಯಾಕಂದ್ರೆ ಇಷ್ಟರೊಳಗೆ ಅವ್ರಿಗಿದ್ದದ್ದು ಒಂದು US ಮತ್ತು ಅವರದೇ ವಾಣಿಜ್ಯದಲ್ಲಿ ಬಂದಿರುವ ಹಣ, ಅದರ ಹೂಡಿಕೆ, ಮತ್ತು ಇದು ನ್ಯೂಟ್ರಲ್ ಬಹಳ ಸ್ಟೇಬಲ್ ಪ್ರದೇಶ, ಅಲ್ಲಿ ಯಾರು ಬೇಕಾದ್ರೂ ಹೂಡಿಕೆ ಮಾಡಬಹುದು, ಅಪಾಯ ಇಲ್ಲ. ಬಹುಶಃ ಆ ಸೆಂಟಿಮೆಂಟಿಗೆ ಹೊಡ್ತಾ ಬಿದ್ದಿರೋದ್ರಿಂದ ಎಷ್ಟರ ಮಟ್ಟಿಗೆ ಅದು ಅವರು ಅದನ್ನು ಮುಂದುವರ್ಸಕ್ಕಾಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಪಶ್ಚಿಮ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಎಫೆಕ್ಟ್ ಆಗುತ್ತೆ. ಮತ್ತೆ ಜಾಗತಿಕ ಉತ್ತರ ಅಂತ ಹೇಳ್ಬೋದಾದ್ದೇನು ಯುರೋಪ್, ದಕ್ಷಿಣ ಕೊರಿಯಾ, ಜಪಾನ್, ಆಸ್ಟ್ರೇಲಿಯಾ, ಕೆನಡಾ ಇತರ ದೇಶಗಳಿದ್ದಾವೆ. ಆಸ್ಟ್ರೇಲಿಯಾ ಮತ್ತು ಕೆನಡಾ ಬಿಟ್ರೆ ಅವರಿಗೆ ತಮ್ಮದೇ ಇಂಧನ ಮೂಲ ಇರೋದ್ರಿಂದ ಅವರ ಆರ್ಥಿಕ ಸ್ಥಿತಿ ಇನ್ನೂ ಉತ್ತಮವಾದರೂ ಆಗಬೇಕು. ಇಂಧನದ ಬೆಲೆ ಸಾಕಷ್ಟು ಸಮಯ ಜಾಸ್ತಿ ಇರ್ತದೆ ಇದರ ಕೊರತೆ ಆಗೋದ್ರಿಂದ. ಬಟ್ ಉಳಿದ ದೇಶಗಳು ಯುರೋಪು, ದಕ್ಷಿಣ ಕೊರಿಯಾ, ಜಪಾನ್ ತೀವ್ರ ಇಂಧನ ಬಿಕ್ಕಟ್ಟು, ಬಹುಶಃ ಜಾಗತಿಕ ದಕ್ಷಿಣ ದೇಶಗಳಷ್ಟೇ ತೀವ್ರ ಇಂಧನ ಬಿಕ್ಕಟ್ಟು ಅನುಭವಿಸ್ತಾರೆ. ಇದರಿಂದಾಗಿ ಶೇರ್ ಮಾರ್ಕೆಟ್ ಮೇಲೆ ಆಗ್ತದೆ, ಆರ್ಥಿಕ ಬಿಕ್ಕಟ್ಟು ತೀವ್ರ ಆಗ್ತದೆ. ಈವನ್ ಸಾಮಾಜಿಕ ಸ್ಫೋಟಗಳು ಆಗಬಹುದು ಮುಖ್ಯವಾಗಿ ಯುರೋಪಲ್ಲಿ. ಈಗಾಗಲೇ ಅದು ಸಾಕಷ್ಟು ಬಿಕ್ಕಟ್ಟು ಉಕ್ರೇನ್ ವಾರದಿಂದ ಅನುಭವಿಸಿರೋದ್ರಿಂದ. ಮತ್ತೆ ಈಗಲೂ ನಿಮ್ಗೆ ಗೊತ್ತಿರುವ ಹಾಗೆ ಇದರ ನಡುವೆ ಟ್ರಂಪ್ ಅವರು ಸ್ಪೆಷಲ್ 301 ಅಂತ ಮಾಡಿದ್ದಾರೆ. ಸಾಕಷ್ಟು ದೇಶಗಳು, ಇವನ್ ಗ್ಲೋಬಲ್ ನಾರ್ತ್ ಅಂತ ಹೇಳುವ ಜಾಗತಿಕ ಉತ್ತರದ ದೇಶಗಳು ಅದರಲ್ಲಿ ಅವುಗಳ ಪರಿಣಾಮ ಇನ್ನಷ್ಟು ತೀವ್ರ ಆಗ್ಬೋದು. ಸೊ ಅಲ್ಲಿ ಯು ಕೆನ್ ಎಕ್ಸ್ಪೆಕ್ಟ್ ತೀವ್ರ ಸಾಮಾಜಿಕ ಅಲ್ಲೋಲಕಲ್ಲು. ಉಕ್ರೇನ್ ಯುದ್ಧ ಪರಿಣಾಮ ಅಂತೂ ಇದ್ದೇ ಇದೆ. ಈ ಇರಾನ್ ಎಲ್ಲ ಯುದ್ಧ ಯಾವ ರೀತಿ ಎಂಡ್ ಆಗುತ್ತೆ, ಅದು ಎಷ್ಟರ ಮಟ್ಟಿಗೆ ಉಕ್ರೇನ್ ಯುದ್ಧದ ಮೇಲೆ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ಅದು ಉತ್ತರ ರೀತಿ ನೋಡಿದ್ರೆ ಯಾವುದೇ ರೀತಿಯ ಕೊನೆ ಇದ್ದಾಗ ಕಾಣ್ತದೆ. ಅದು ಒಂದು. ಇನ್ನೊಂದು, ಜಾಗತಿಕವಾಗಿ ನೋಡಿದ್ರೆ ನಾವು ಈಗೇನು ಆಲ್ಮೋಸ್ಟ್ 75 ವರ್ಷದಿಂದ ಈ ಜಾಗತಿಕ ಉತ್ತರದ ಒಂದು ಮಿಲಿಟರಿ ಕೂಟ ಆಗಿ ನಾಟೋ ಇತ್ತು. ಅದರ ಐಕ್ಯತೆ ನಿಮ್ಗೆ ಗೊತ್ತಿರುವ ಹಾಗೆ ಆಗ್ಲೇ ಶಿಥಿಲ ಆಗಿದೆ. ಇದು ಇನ್ನಷ್ಟು ಏಟು ಕೊಡ್ತದೆ. ಈಗಾಗಲೇ ನೀವು ನೋಡಿದ ಹಾಗೆ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು,
ಇದಕ್ಕೆ ಹಾರ್ಮೋನ್ ಜಲಸಂಧಿ ತೆರೀಲಿಕ್ಕೆ ಬರದಿದ್ರೆ ನಾನು ನೋಡ್ಕೊಂತೀನಿ ಆ ತರದ ಒಂದು ಇದು. ಈಗಾಗಲೇ ಸಾಕಷ್ಟು ಬಿರುಕಿದೆ ಅದರಲ್ಲಿ. ನಿಮ್ಮ ಇದು ರಕ್ಷಣೆ ನೀವು ನೋಡ್ಕೋಬೇಕು, ಈ ತರದ ಏನು ಹೇಳ್ತಾ ಇದೆ. ಪರ್ಟಿಕ್ಯುಲರ್ಲಿ ಪೂರ್ವ ಯುರೋಪಿನ ಕೆಲವು ದೇಶಗಳು, ಈವನ್ ಪಶ್ಚಿಮ ಯುರೋಪಿನ ಕೆಲವು ದೇಶಗಳು ನಾಟೋದಿಂದ ಹೊರನಡೆಯುವ ಚಾನ್ಸ್ ಇದೆ. ನಾಟೋ ಐಕ್ಯತೆ ಶೀತಲ ಅರಿಯುವ ಚಾನ್ಸ್ ಇದೆ. ಈಗಾಗಲೇ ಆ ಟ್ರೆಂಡ್ ಇದೆ. ಇದು ಈ ಇರಾನ್ ನಲ್ಲಿ ಯಾವ ರೀತಿ ಯುದ್ಧ ಮುಗಿತದೆ ಅದ್ರ ಮೇಲೆ ಇನ್ನಷ್ಟು ತೀವ್ರ ಆಗ್ಬೇಕು. ಮತ್ತೆ ಭಾರತ ಸೇರಿದಂತೆ ಜಾಗತಿಕ ದಕ್ಷಿಣ ದೇಶಗಳ ಮೇಲಂತೂ ಬಹಳ ತೀವ್ರ ಬಹುಶಃ ಎಲ್ಲರಿಗೂ ಗೊತ್ತಿದೆ. ತೈಲ, ಆರ್ಥಿಕ ಬಿಕ್ಕಟ್ಟು, ಕೈಗಾರಿಕಾ ರಫ್ತು, ಆಮದು, ಕೈಗಾರಿಕಾ ಇನ್ಪುಟ್ಸು, ಆಹಾರ ಭದ್ರತೆ, ಇವೆಲ್ಲದ ಮೇಲೆ ತೀವ್ರ ಪರಿಣಾಮ ಆಗುತ್ತೆ. ಮತ್ತೆ ಸುಂಕಾಸ್ತ್ರ ಸಹ ಅದರ ಇನ್ನೂ ಒಟ್ಟು ಗೋಜಲಾಗಿದೆ ಪಿಕ್ಚರ್. ಆ ಭಾರತ ಸೇರಿ ಬೇರೆ, ಯಾಕೆ ಬೇರೆ ದೇಶದ ಜೊತೆ ಏನೇನು ನೆಗೋಷಿಯೇಟ್ ಮಾಡಿತ್ತು ಅದು ಅಮೆರಿಕ ಸುಪ್ರೀಂ ಕೋರ್ಟ್ ಪ್ರಕಾರ ಇನ್ವ್ಯಾಲಿಡ್. ಏನು ಹೊಸದು ಅಂತ ಹೇಳಿ ತಿರ್ಗಾ ನೆಗೋಷಿಯೇಟ್ ಮಾಡ್ಬೇಕು. ಆ ಮಧ್ಯದಲ್ಲಿ ಸಾಕಷ್ಟು ಅರಾಜಕತೆ ಇದೆ. ಈ ಯುದ್ಧದ ಎಫೆಕ್ಟ್ ಏನಿದೆ ಅದು ಒಂದು ರೀತಿ ಗಾಯದ ಮೇಲೆ ಬರೆ ತರ ತಗೋಬಹುದು. ರಷ್ಯಾ ಚೀನಾದ ಬಗ್ಗೆ ಬಹುಶಃ ಬಹಳ ಅಭ್ಯಾಸ. ರಷ್ಯಾ ಬಹುಶಃ ಈ ಇಡೀ ಯುದ್ಧದಿಂದ ಅತ್ಯಂತ ಹೆಚ್ಚು ಪ್ರಯೋಜನ ಪಡೆಯುವ ದೇಶ. ಒಂದು, ಅದರ ತೈಲ ರಫ್ತು ಮೇಲೆ ಆಗ್ಲೇ ದಿಗ್ಬಂಧನ ಗಡಿಲು ಮಾಡುವ ಚಿತ್ತ ಪರಿಸ್ಥಿತಿ ಬಂದಿದೆ. ಮತ್ತೆ ಅದನ್ನು ಅದೇನಾದ್ರೂ ಮಧ್ಯಸ್ಥಿಕೆ ಮಾಡಿ ಈ ಯುದ್ಧವನ್ನು ನಿಲ್ಸಕ್ ಸಾಧ್ಯ ಆದ್ರೆ ಅದರ ರಾಜಕೀಯ ಮಿಲಿಟರಿ ವರ್ಚಸ್ಸು ಸಹ ಹೆಚ್ಚುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಅದು ಅದರ ಮೇಲಿನ ದಿಗ್ಬಂಧನ ಸಹ ಮುಂದಿನ ಹಂತದಲ್ಲಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಹ ಹೆಚ್ಚು ಕಡಿಮೆ ಈ ಬಿಕ್ಕಟ್ಟಿಂದ ಯುದ್ಧದಿಂದ ಯಾವುದೇ ದುಷ್ಪರಿಣಾಮ ಎದುರಿಸಲಿಕ್ಕಿಲ್ಲ ಅಂತ ನನ್ನ ಇದು. ಅದೇ ರೀತಿ ಚೀನಾ ಹಾರ್ಮೋಸ್ ಭಾಗಶಃ ತೆರೆದಿದ್ದು ಚೀನಾದ ಕಡೆಗಳು ಹೋಗಿರುವವರಿಗೆ ಮತ್ತು ಅವರಿಗೆ ಮಧ್ಯಸ್ಥಿಕೆ ಸಾಧ್ಯವಾದರೆ ಅವರಿಗೂ ಅಷ್ಟೇ ಹೆಚ್ಚಿನ ಪರಿಣಾಮ ಬರಲಿಕ್ಕೆ. ತೈವಾನ್ ನಲ್ಲಿ US ದುಸ್ಸಾಹಸ ಮಾಡುವ ಸಾಧ್ಯತೆ ಸಹ ಇದೀಗ ಕಡಿಮೆ ಇದೆ. ಅಷ್ಟರ ಮಟ್ಟಿಗೆ ಮಿಲಿಟರಿ ಭದ್ರತೆಯು ಹೆಚ್ಚು ಆಗಿದೆ. ನಮಗೆ ಬಹುಶಃ ಬಹಳ ಮುಖ್ಯವಾದ ಪರಿಣಾಮ ಆಗಬೇಕಂದ್ರೆ US ಮತ್ತು ಒಟ್ಟು ಸಾಮ್ರಾಜ್ಯ ವ್ಯವಸ್ಥೆಗೆ ಯಾವ ರೀತಿ ಇದು ಪರಿಣಾಮ ಬೀರ್ತದೆ ಅದೇನು ಬಹಳ ಸ್ಪಷ್ಟ ಇಲ್ಲ. ಅದು ಕೆಲವು ವಿಷಯನೇ ಹೇಳ್ಬೋದು. ಈಗಾಗಲೇ ಆರ್ಥಿಕ ಯಜಮಾನಿಕೆ US ಸಾಮ್ರಾಜ್ಯ ಇದು ಕಡಿಮೆ ಇದೆ, ಎಲ್ರಿಗೂ ಗೊತ್ತಿದೆ. US PPP ಅಂತೂ ಚೀನಾದ ಹಿಂದೆ ಬಿದ್ದಿದೆ ಮತ್ತು ಅದರ GDP ರೇಟ್ ಕಡಿಮೆ ಆಗ್ತಾ ಇದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಚೀನಾ ಹಿಂದೆ. ಅದರ ಮಾತ್ರ ಅಲ್ಲದೆ ಒಟ್ಟಾರೆಯಾಗಿ G7 ದೇಶಗಳು ಬ್ರಿಕ್ಸ್ಗಿಂತ ಹಿಂದೆ. ಒಟ್ಟಾರೆಯಾಗಿ ಗ್ಲೋಬಲ್ ನಾರ್ತ್ ಅಂತ ಹೇಳ್ತೀವಿ, ಜಾಗತಿಕ ಉತ್ತರ ದೇಶಗಳು ದಕ್ಷಿಣ ದೇಶಗಳಿಗಿಂತ GDPಯಲ್ಲಿ, ರಫ್ತಿನಲ್ಲಿ, ಕೈಗಾರಿಕಾ ಉತ್ಪಾದನೆಯಲ್ಲಿ, ಮೌಲ್ಯವರ್ಧನೆ ಎಲ್ಲದರಲ್ಲಿ ಹಿಂದೆ ಬಿದ್ದಿದೆ. ಸೊ ಈ ಇದರಲ್ಲಿ ಇದು ಈ ತೈಲ ಏಕಸ್ವಾಮ್ಯದ ಮೇಲೆ ಪರ್ಟಿಕ್ಯುಲರ್ ಆಗಿ ಮತ್ತು ಒಟ್ಟು ಶೇರ್ ಮಾರುಕಟ್ಟೆ ಮೇಲೆ ದೊಡ್ಡ ದುಷ್ಪರಿಣಾಮ ಬೀರುವುದಿಲ್ಲ. ಏನೇ ಯಾವುದೇ ರೀತಿಯಲ್ಲಿ ಯುದ್ಧ ಕೊನೆಗೊಂಡು ಸಹ ಇದು ಸಾಕಷ್ಟು ತೈಲ ಉತ್ಪಾದನಾ ಸಾಮರ್ಥ್ಯದ ಮೇಲೆ ಇದಿರ್ತದೆ, ಪರಿಣಾಮ ಬೀರ್ತದೆ. ತೈಲ ಬೆಲೆ ಮೇಲೆ ಪರಿಣಾಮ ಬೀರ್ತದೆ. ಇದರಿಂದಾಗಿ ಸಾಕಷ್ಟು ಅದಕ್ಕೆ ದುಷ್ಪರಿಣಾಮಗಳೇ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಅತಿ ದೊಡ್ಡ ಬಹುಶಃ ಪರಿಣಾಮ ಆಗಿದ್ದು ಈ ಡಾಲರ್ ದೇಶ ಅಥವಾ ಬಡಾಲರಿತನ ಅಂತ ನನಗೆ ಗೊತ್ತಿದೆ. ಈ ವ್ಯಾಪಾರದಲ್ಲಿ ಡಾಲರ್ನ ವ್ಯಾಪಾರದಲ್ಲಿ ಬಳಕೆ, ಹೂಡಿಕೆಗೆ ಬಳಕೆ, ಉಳಿತಾಯ ಅಥವಾ ಆಸ್ತಿಯ ಒಂದು ಉಪಕರಣ ಆಗಿ ಬಳಕೆಯಲ್ಲಿ ಈ ಬಿಕ್ಕಟ್ಟು ಖಂಡಿತ ತೀವ್ರ ಕಡಿತ ಮಾಡ್ತದೆ. ಅದರಲ್ಲಿ ಪಶ್ಚಿಮ ಏಷ್ಯಾದ ಹೂಡಿಕೆ, ಉಳಿತಾಯ, ಆಸ್ತಿ ಉಪಕರಣ ಇದೆಯಲ್ಲ, ಅದರಲ್ಲಂತೂ ಈಗಾಗಲೇ ಕೆಲವು ಘೋಷಣೆಗಳನ್ನೇ ಮಾಡಿದ್ದಾರೆ, ಇದು ನಮ್ಗೆ ಸೇಫ್ ಅಲ್ಲ. ಮತ್ತೆ ಈ ಒಟ್ಟಾರೆ ಡಿನಾರಲೈಸೇಷನ್ ಟ್ರೆಂಡ್ ಇದ್ದೇ ಇದೆ. ಮತ್ತೆ ಈ ಹೊರ್ಮೋದಲ್ಲಿ ನಿಜವಾಗ್ಲೂ ಇರಾನ್ ಇನ್ನೊಂದು 4 ವಾರ ನೀವು ಯುವಾನಲ್ಲಿ ಕೊಟ್ರೆ ಮಾತ್ರ ನಾವು ಬಿಡೋದು ಅಂತ ಏನಾದ್ರು ಇಂಪ್ಲಿಮೆಂಟ್ ಮಾಡಿದೆ, ಅಥವಾ ಕನಿಷ್ಠ US ಮತ್ತು ಅದರ ಅಲೈನ್ಸ್ಗೆ ನಾವು ಬಿಡಲ್ಲ ಅಂತ ಮಾಡಿದ್ರೆ ಬಹಳ ತೀವ್ರವಾಗಿ ಡಾಲರ್ ಮೇಲೆ ಪರಿಣಾಮ ಬೀರ್ತದೆ. ನಿಮ್ಗೆ ಗೊತ್ತಿರುವ ಹಾಗೆ ಇಡೀ ಈ ಜಾಗತಿಕ ಆರ್ಥಿಕತೆ ಹಣಕಾಸೀಕರಣ ಆಗಿರೋದ್ರಿಂದ ಅದರ ಪರಿಣಾಮ US ಸಾಲದ ಮೇಲೆ ಅದರ ಒಟ್ಟು ಆರ್ಥಿಕದ ಮೇಲೆ ಬಹಳ ತೀವ್ರವಾಗಿರ್ತದೆ. ಮತ್ತು
ಪದಾರ್ಥೀಕರಣ ಅಥವಾ ಡಿಡಾಲರೈಸೇಷನ್ ವೇಗ ಮತ್ತು ವ್ಯಾಪಕತೆ ಮತ್ತು ಆಳ ಇನ್ನಷ್ಟು ತೀವ್ರ ಆಗುತ್ತೆ. ಅದ್ರ ಜೊತೆಗೆ ಅದರ ಸಾಲದ ವ್ಯವಸ್ಥೆ. ಇನ್ನೊಂದು ಬಹಳ ಮುಖ್ಯವಾದಂದ್ರೆ ಅದರ ಮಿಲಿಟರಿ ಪ್ರಾಬಲ್ಯಕ್ಕೂ ಮತ್ತು ಅದರ ಮಿಲಿಟರಿ ಪ್ರಾಬಲ್ಯದ ಇಮೇಜ್ಗೂ ಎರಡು ಬೇರೆ ಬೇರೆ. ನಿಜವಾದ ಮಿಲಿಟರಿ ಪ್ರಾಬಲ್ಯ ಬೇರೆ, ಅದರ ಇಮೇಜ್ ಬೇರೆ. ಎರಡಕ್ಕೂ ಈ ಉಕ್ರೇನಲ್ಲೇ ಸಾಕಷ್ಟು ಧಕ್ಕೆ ಆಗಿತ್ತು. ಇರಾನ್ ಯುದ್ಧದಲ್ಲಿ ಯಾವುದೇ ರೀತಿಯಾದ ಮುಗಿದ್ರು ಸಹ ಈಗಾಗಲೇ ಸಾಕಷ್ಟು ಧಕ್ಕೆ ಆಗಿದೆ. ಅದರ ಎರಡು ಯುದ್ಧ ನೌಕೆಗಳ ಮೇಲೆ ಅಟ್ಯಾಕ್ ಆಗಿದೆ. ಎರಡು ಥರ್ಡ್ ಆಂಟಿ ಮಿಸೈಲ್ ಸಿಸ್ಟಮ್ಸ್ ಅಂತ ಏನಿದೆ, ಬಹಳ $1 ಬಿಲಿಯನ್ ಬೆಲೆ ಬಾಳುವಂತ ಅದರಲ್ಲಿ 5 ನಾಶ ಮಾಡಲಾಗಿದೆ. ಇಡೀ ಜಗತ್ತಲ್ಲಿ ಹೇಳಂತೆ ಅದನ್ನು ದಕ್ಷಿಣ ಕೊರಿಯಿಂದ ಎಲ್ಲಿಂದ ತಗೊಂಡ್ಬರ್ತಾ ಇದ್ದಾರೆ ಆ ತರದ ಒಂದು. ಮತ್ತೆ ಎಷ್ಟೋ ರೀಫಿಲಿಂಗ್ ಇದನ್ನ ಗೊತ್ತಾಗಿದೆ. ಅಥವಾ ಸಿಂಪ್ಲಿ ಹಾರ್ಮುಜ್ ಜಲಸಂಧಿಯನ್ನು ಅವರು ಓಪನ್ ಮಾಡಕ್ ಆಗಿಲ್ಲ. US ನೇವಿ ಇಷ್ಟೆಲ್ಲ ಪವರ್ ಇಟ್ಕೊಂಡು ಅದು ಒಂದೇ ಸಾಕು. ಸೊ ಅದು ಅದರಿಂದಾಗಿ ಪಶ್ಚಿಮ ಏಷ್ಯಾ ಮಾತ್ರ ಅಲ್ಲ, ಉಳಿದ ದೇಶಗಳಲ್ಲಿ ಸಹ ಈ ಮಿಲಿಟರಿ ನೆಲೆಗೆ ಒಂದು ಮರು ವಿಮರ್ಶೆಯ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಆರ್ಥಿಕ ಮಾತ್ರ ಅಲ್ಲ, ಇದರ ಮಿಲಿಟರಿ ಪ್ರಾಬಲ್ಯಕ್ಕೂ ಒಂದು ರೀತಿಯ ದೊಡ್ಡ ಸವಾಲು ಬರ್ತದೆ ಅಂತ ನನಗನ್ಸುತ್ತೆ. ಒಂದು ರಾತ್ರೋರಾತ್ರಿ ಆಗ್ಲಿಕ್ಕಿಲ್ಲ, ಬಟ್ ಮುಂದಕ್ಕೆ ನಿಮ್ಗೆ ಗೊತ್ತಿರುವ ಹಾಗೆ US ಒಳಗಡೆನು ತೀವ್ರ ಆಂತರಿಕ ಆರ್ಥಿಕ ಬಿಕ್ಕಟ್ಟು ಬರ್ತದೆ. ರಾಜಕೀಯ ನೆಲೆ ನಷ್ಟ ಆಗ್ತಾ ಇದೆ. ಯುದ್ಧ ಬಹಳಷ್ಟು ಅನ್ಪಾಪ್ಯುಲರ್ ಆಗಿದೆ ಮತ್ತು ನವೆಂಬರ್ ಚುನಾವಣೆ ಹತ್ರ ಬರ್ತಾ ಇದ್ದಾರೆ. ಸೊ ಆ ಇದರಲ್ಲಿ ಈಗೇನು ಎಫ್ಸ್ಟೀನ್ ಭೂತ ಮತ್ತು ಈ ಸುಂಕಾಸ್ತ್ರದ ಸವಾಲು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅದು ಅದನ್ನ ಇನ್ನಷ್ಟು ತೀವ್ರಗೊಳಿಸ್ತದೆ ಅಂತ ನೋಡ್ಬೇಕು. ಸೊ ಅದು ಅಷ್ಟರ ಮಟ್ಟಿಗೆ ನನಗನ್ಸುತ್ತೆ ಸಾಮ್ರಾಜ್ಯಶಾಹಿ ಬಹಳ ಮಟ್ಟಿಗೆ ದುರ್ಬಲ ಆಗ್ತದೆ. ಮತ್ತೆ ಬಹುಧ್ರುವೀಯತೆ ಏನಿದೆ ಅದು ಇನ್ನಷ್ಟು ಗಟ್ಟಿ ಆಗ್ತದೆ. ಮತ್ತೆ ನನಗೆ ಕೊನೆಯದಾಗಿ ಹೇಳಕ್ತಿರೋದು ಇಷ್ಟೇ, ಸಾಮ್ರಾಜ್ಯಶಾಹಿ ವಿರೋಧಿ ಚಳವಳಿಗಳು ಇದನ್ನೇನು ಕಲಿಬಹುದು. ಇದು ನಮ್ಗೆಲ್ಲ ಗೊತ್ತಿರುವ ಹಾಗೆ ರಾತ್ರೋರಾತ್ರಿ ಆಗೋ ಪ್ರಕ್ರಿಯೆ ಇಲ್ಲ, ದೀರ್ಘ ಪ್ರಕ್ರಿಯೆ. ಈ ಇರಾನ್ನ ಪ್ರತಿರೋಧ ಏನಿದೆ ಅದರಿಂದ ನಾವು ಕಲಿಬಹುದಾ ಅಂತ ಒಂದು ಒಂದು ಮತ್ತು ಒಟ್ಟಾರೆ ಈಗಿನ ಈ ಪರಿಸ್ಥಿತಿಯಿಂದಾಗಿ ಸಾಮ್ರಾಜ್ಯಶಾಹಿ ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ನಾವು ಅದನ್ನ ದುರ್ಬಲ ಮಾಡಿ ನಾಶ ಮಾಡಬಹುದು ಅಂತ ನೋಡೋದಾದ್ರೆ, ಇರಾನ್ನ ಪ್ರತಿರೋಧ ಬಹಳ ವಿಶಿಷ್ಟವಾದಂತ ನನ್ಗನ್ಸ್ತದೆ. ಅದರಿಂದ ಹೆಚ್ಚಿನ ದೇಶಗಳು ನಾವೇನು ಬಹಳ ಅವರ ಮಾಡೆಲ್ ನಾವೇನು ನನ್ನ ಪ್ರಕಾರ ಇದು ಕಾಪಿ ಮಾಡೋಕ್ಕಾಗಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಅವರಿಗೊಂದು ವಿಶಿಷ್ಟ ಆಂತರಿಕ ವ್ಯವಸ್ಥೆ ಇತ್ತು, ಅದರ ಹಿಸ್ಟ್ರಿ ಇದೆ. ಒಂದು ರೀತಿಯ ನೀವು ಅಲ್ಲಿಯ ಒಂದು ರೆಜಿಮ್ ಅಥವಾ ಪ್ರಭುತ್ವ ತಗೊಂಡ್ರೆ ಅದು ಧಾರ್ಮಿಕ ಮೂಲಭೂತವಾದ ಮತ್ತು ನಾವು ಉದಾರವಾದ ಮತ್ತು ಕ್ರೋನಿಕ್ ಇದರ ಒಂದು ರೀತಿಯ ಬಹಳ ವಿಶಿಷ್ಟ ಮಿಶ್ರಣ. ಅದೇ ಸಮಯದಲ್ಲಿ ನಾನು ಆಗ್ಲೇ ಹೇಳಿದೆ, ಅಂದ್ರೆ HDI ಹೈ ಇನ್ಕಮ್ ದೇಶಗಳ HDI ಇದೆ, ಅದು ಇದೆ. ಅಟ್ ದ ಸೇಮ್ ಟೈಮ್ ಅದರಲ್ಲಿ ಸಾಕಷ್ಟು ಆಂತರಿಕವಾಗಿ ರಾಜಕೀಯ ಪ್ರತಿರೋಧ ಇದೆ. ಇವೆಲ್ಲದರ ನಡುವೆ ಅದು ಏನು ಸಾಮ್ರಾಜ್ಯಶಾಹಿಗೆ ಒಂದು ಇಂತಹ ದೃಢ ಪ್ರತಿರೋಧ ತೋರಿದಿದೆಯಲ್ಲ, ಅದು ಬಹಳ ವಿಶಿಷ್ಟ. ಅದಕ್ಕೆ ನೀವು ಆಗ್ಲೇ ಹೇಳಿದಾಗೆ ಮೊದಲ ಬಾರಿಗೆ ಈ ಅಸಿಮೆಟ್ರಿಕ್ ವಾರ್ಫೇರ್ ಬಳಸಕ್ಕಾಯ್ತು. ಅದಕ್ಕೆ ಮತ್ತು ಹಾರ್ಮೋಸ್ ಜಲಸಂಧಿಯ ಒಂದು ವಿಶಿಷ್ಟ ಅವರ ಲೊಕೇಶನ್ ಇದೆಯಲ್ಲ, ಅದನ್ನು ಸಾಕಷ್ಟು ತೀವ್ರವಾಗಿ ಬಳಸಲಿಕ್ಕೆ ಸಾಧ್ಯವಾಯಿತು. ಮತ್ತೆ ಅದರ ಒಳಗಡೆ ಏನು ವಿಶಿಷ್ಟ ಅವ್ರದ್ದು IRGC ಅಂತಿದೆ ಮತ್ತು ಮಿಲಿಟರಿ ಇದೆ. IRGC ಒಂದು ರೀತಿಯಲ್ಲಿ ಧಾರ್ಮಿಕ ಒಂದು ಪಡೆ, ಅಟ್ ದ ಸೇಮ್ ಟೈಮ್ ಅದು ಮಿಲಿಟರಿ ಅದೇ ಹಲವಾರು ಕೈಗಾರಿಕೆಗಳು ನಡೆಸ್ತದೆ, ಸಾಮಾಜಿಕ ಸಂಸ್ಥೆಗಳು ನಡೆಸ್ತದೆ. ಸೊ ಆ ರೀತಿಯ ಒಂದು ಹಿಡಿತನ ಇದೆ. ಸೊ ಆ ಎಲ್ಲ ವಿಶಿಷ್ಟ ಮತ್ತೆ ಅವರ ಪರ್ಟಿಕ್ಯುಲರ್ಲಿ ವಿಕೇಂದ್ರೀಕರಣ, ನಾಯಕತ್ವದ ವಿಕೇಂದ್ರೀಕರಣ ಇಷ್ಟು ಜನ ಕೊಂದರೂ ಸಹ ಮರುದಿನ ಅವರು ಯಾವುದೇ ರೀತಿಯಲ್ಲಿ ಅದು ಇಂಪ್ಯಾಕ್ಟ್ ಆಗದಿದ್ದಾಗ ನೋಡಲಿಕ್ಕಿಲ್ಲ. ಅದು ಬಹುಶಃ ಬಹಳಷ್ಟು ದೇಶಗಳಿಗೆ ಸಾಧ್ಯ ಇದೆ. ಹಿಂದೆ ಏನು ಕಮ್ಯುನಿಸ್ಟ್ ನಾಯಕತ್ವದ ಪ್ರತಿರೋಧ ಚಳವಳಿ ಮಾತ್ರ ಸಾಧ್ಯ ಆಗಿದೆ. ನಿಮ್ಗೆ ಗೊತ್ತಿರುವ ಹಾಗೆ ಬಹುಶಃ US ಎದುರಾಕೊಂಡು ಈ ರೀತಿ ಪ್ರತಿರೋಧ ತೋರಿದ್ದು ಇರಾನ್ ಒಂದೇ ನಾನ್ ಕಮ್ಯುನಿಸ್ಟ್ ಅಂತ ಹೇಳ್ಬೋದಾದ ಚಳವಳಿ ಅಂತ ಹೇಳ್ಬೋದು. ಸೊ ಅದರಿಂದ ಬೇರೆ ಎಷ್ಟು ಮಟ್ಟಿಗೆ ಕಲಿಬಹುದು ನನಗೆ ಒಂದೇ ಆದ ಡೌಟ್ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಒಟ್ಟಾರೆ ಸಾಮ್ರಾಜ್ಯಶಾಹಿಯ ಮಿಲಿಟರಿ ಶಕ್ತಿ ಇದೆಯಲ್ಲ, ಎಲ್ಲರೂ ಇರಾನನ್ನು
ಕಾಪಿ ಮಾಡೋದಕ್ಕೆ ಆಗದೇ ಇರ್ಬೋದು, ಬಟ್ ಅದು ಅಭೇದ್ಯ ಅಲ್ಲ, ಅದೇನು ಅಜೇಯ ಅಲ್ಲ. ಅದನ್ನು ಟ್ಯಾಕಲ್ ಮಾಡಬಹುದು, ಪ್ರತಿರೋಧಿಸಬಹುದು ಅಂತ ಆ ಒಂದು 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 ಆ ಫೀಲಿಂಗ್ ಎಲ್ಲ ಕಡೆ ಬಂದ್ರೆ ಬಹುಶಃ ಅದೇ ದೊಡ್ಡ ಶಕ್ತಿ ಆಗಿದೆ. ಇದಲ್ಲದೆ ಅದರ ನೆಗೆಟಿವ್ ಎಫೆಕ್ಟ್ ಏನಿದೆ ಅಂದ್ರೆ, ಈ ಒಂದು ಕಡೆ ಈ ಅಸಿಮೆಟ್ರಿಕ್ ವಾರ್ಫೇರ್ ರೀತಿ ಡಬಲ್ ಎಜ್ ಸ್ವೋರ್ಡ್ ಅದು. ಆ ಅಸಿಮೆಟ್ರಿಕ್ ವಾರ್ಫೇರ್ ಇರೋದ್ರಿಂದ ಯುದ್ಧಗಳು ಜಾಸ್ತಿ ಆಗುವ ಚಾನ್ಸ್ ಇತ್ತು. ನಿಮ್ಗೆ ಗೊತ್ತಿರುವ ಹಾಗೆ 1945ರಿಂದ 1990 US ಮತ್ತು ಸೋವಿಯತ್ ಯೂನಿಯನ್ ನಡುವಿನ ಸ್ಟ್ರಾಟಜಿಕ್ ಪ್ಯಾರಿಟಿ ಮತ್ತು ಮ್ಯೂಚುವಲ್ ಡಿಟರೆನ್ಸ್ ಅಂತ ಹೇಳ್ತೀವಿ. ಇಬ್ಬರ ಬಲ ಆಲ್ಮೋಸ್ಟ್ ಸಮಾನ ಇದ್ದು ಅವ್ರು ಪೈಪೋಟಿ ನಡೆಸ್ತಾ ಇದ್ದು, ಆದ್ರೂ ಬಲ ಸಮಾನ ಇತ್ತು, ಅದರಿಂದಾಗಿ ಶಾಂತಿ ಇತ್ತು. ಅದು ಹೋಗಿ ಆ ಏಕಧ್ರುವಿಯ ಇದು ಬಂದಾಗ, ಪರಿಸ್ಥಿತಿ ಬಂದಾಗ ಸುಮಾರು 90ರಿಂದ 2010 US ಒಂದೇ ಇತ್ತು, ಅವರು ಅಟ್ಯಾಕ್ ಮಾಡ್ತಾ ಇದ್ರು. ಬಟ್ ಒಟ್ಟಾರೆಯಾಗಿ ಬಹಳಷ್ಟು US ಬಿಟ್ರೆ ಬೇರೆ ಯುದ್ಧಗಳು ಕಡಿಮೆ ಇತ್ತು. ಬಟ್ ಈಗ ಈ ತರ ಒಂದು ಎಸಿಮೆಟ್ರಿಕ್ ವಾರ್ಫೇರ್ ಮತ್ತು ಒಂದು ಅಥವಾ ಎರಡು ಧ್ರುವ ಇಲ್ಲ ಅಂತ ಆಗುವಾಗ ಆ ಒಂದು ಟೆಂಡೆನ್ಸಿ ಫಾರ್ ಗೋಯಿಂಗ್ ಫಾರ್ ನನಗೆ ಅನ್ಸುತ್ತೆ ಅದು ಹೆಚ್ಚುತ್ತೆ. ಮತ್ತೆ AI, ಡ್ರೋನ್ ಈ ತರದ ಒಂದು ಬಹಳಷ್ಟು ದುಬಾರಿ ಅಲ್ಲದ ಆಪ್ಷನ್ಗಳು ಬರುವಾಗ ಬಹುಶಃ ಯುದ್ಧದ ಇನ್ನೂ ಹೆಚ್ಚು ಗಟ್ಟಿ ಆಗ್ತದೆ ಅಂತ ಅನ್ಬೋದು. ಅದನ್ನೇ ನಿಮ್ಗೆ ಗೊತ್ತಿರಬೇಕು, ಒಂದು ಮೊದಲನೆಯ ಅಣ್ವಸ್ತ್ರ ಬಳಕೆಯ ನಂತರ ಒರಿಜಿನ್ ಆಫ್ ಅಟಾಮಿಕ್ ಸೈಂಟಿಸ್ಟ್ ಅಂತ ಒಂದು ಮಿಡ್ ನೈಟ್ ಕ್ಲಾಕ್ ಅಂತ ಮಾಡಿದ್ದಾರೆ, ಡೂಮ್ಸ್ಡೇ ಕ್ಲಾಕ್. ಅಂದ್ರೆ ಜಗತ್ತು ವಿನಾಶಕ್ಕೆ ನಾವು ಎಷ್ಟು ದೂರ ಇದ್ದೀವಿ ಅಂತ. ಆ ಕ್ಲಾಕ್ ಅನ್ನು ಅವರು ಒಟ್ಟು ಏನು ಯುದ್ಧದ ಪಾಸಿಬಿಲಿಟಿ ಮತ್ತು ಅಣ್ವಸ್ತ್ರದ ಬಳಕೆಯ ಪಾಸಿಬಿಲಿಟಿ ಮತ್ತು ಒಟ್ಟು ಸಾಮೂಹಿಕ ನಾಶದ ಪಾಸಿಬಿಲಿಟಿಯನ್ನು ಇಟ್ಕೊಂಡು ಮಾಡ್ತಾರೆ. ಅದರದ್ದು ಅದು 1942ರಲ್ಲಿ 7 ನಿಮಿಷ ಇತ್ತು. ಅದರಿಂದ ಇದು 1991 7ರಿಂದ 10 ನಿಮಿಷದ ಮಧ್ಯೆ ಓಡಾಡ್ತಾ ಇತ್ತು. ಯಾಕಂದ್ರೆ ಪ್ರತಿಯೊಂದು ಕೆಲವು ವರ್ಷಗಳಲ್ಲಿ ಯಾವುದೋ ಹೊಸ ಕ್ಷಿಪಣಿ ಮಾಡ್ತಾ ಇದ್ರು, ಹೊಸ ಅಸ್ತ್ರ ಮಾಡ್ತಾ ಇದ್ರು, ಪೈಪೋಟಿ ನಡೀತಾ ಇತ್ತು. ಕ್ಲಾರಿಟಿ ಇದ್ರು ಸಹ ಆ ಡೇಂಜರ್ ಯಾವಾಗಲೇ ಇತ್ತು. 1991ರಲ್ಲಿ ಸೋವಿಯತ್ ಯೂನಿಯನ್ ಪತನ ಆದ ನಂತರ ಅದು 17 ನಿಮಿಷಕ್ಕೆ ಹೋಯ್ತು. ಅಂದ್ರೆ ಸಾಮೂಹಿಕ ವಿಶ್ವನಾಶದ ಇದು ಕಡಿಮೆ ಅಂತ ಇದು ಅವರ ಅಸೆಸ್ಮೆಂಟ್, ಬಟ್ ಸ್ವಲ್ಪ ಮಟ್ಟಿಗೆ ನಿಜ. ಅದು ಈಗ 2002ರ ಹೊತ್ತಿಗೆ ವಾರ ಆದ್ಮೇಲೆ 5 ನಿಮಿಷಕ್ಕೆ ಬಂದಿದೆ. ಅದರಂತ ಸತತವಾಗಿ ಕಡಿಮೆ ಆಗಿದೆ. ಈಗ ಬರೀ 85 ಸೆಕೆಂಡ್ ಬಂದಿದೆ. ಅಂದ್ರೆ ಸಾಮೂಹಿಕ ಒಂದು ಇಂಡಿಕೇಶನ್ ಅದು, ಅದೇ ನಾನು ಅಂತಿಮ ಅಂತ ಹೇಳೋದಿಲ್ಲ, ಬಟ್ ಅದೊಂದು ಇಂಡಿಕೇಶನ್. ಸಾಮೂಹಿಕ ವಿನಾಶದ ಅಂಚಿನಲ್ಲಿದ್ದೀವಿ ನಾವು, ಇದು ಒಂದು. ಮತ್ತೆ ಇನ್ನೊಂದು ನಾವು ಹೇಳ್ಬೇಕಾದ್ದು, ಸಾಮ್ರಾಜ್ಯಶಾಹಿ ವೇತನ ಆಗ್ಬೋದು, ಮಿಲಿಟರಿಯಲ್ಲಿ ಅಟ್ಯಾಕಿಂಗ್ ಮಾಡಕ್ಕಾಗ್ಬೋದು, ಬಟ್ ಸಾಮ್ರಾಜ್ಯಶಾಹಿಯ ನಾಶ ನಿಜವಾಗ್ಲೂ ಸಾಧ್ಯ ಆಗುವುದು ಸಾಮ್ರಾಜ್ಯಶಾಹಿ ವಿರುದ್ಧ ಮತ್ತು ಅದನ್ನ ಸಾಮ್ರಾಜ್ಯಶಾಹಿಯ ಏನು ನೆಲೆ ಇದೆ ಬಂಡವಾಳಶಾಹಿ ಆ ವ್ಯವಸ್ಥೆಯನ್ನು ಕೊನೆಗೊಳಿಸಲು ಸಾಧ್ಯ ಮಾಡ್ತಾರೆ. ಈಗಿರುವ ಬಹುಧ್ರುವೀಯ ಎಲ್ಲವೂ ಗಳಾದ್ರೆ ಸಾಮ್ರಾಜ್ಯಶಾಹಿ ನಾಶ ಆಗಲಿ ಸಾಧ್ಯ ಇದೆಯಾ? ಅಥವಾ ಒಂದು US ಬದಲು ಇನ್ನೊಂದು ಯಾವುದೋ ಒಂದು ಸಾಮ್ರಾಜ್ಯಶಾಹಿ ಸೆಂಟರ್ ಓಪನ್ ಆಗುತ್ತಾ ಗೊತ್ತಿಲ್ಲ. ಆ ತರದ ಒಂದು ಇದಿದೆ. ಈಗ ಒಟ್ಟು ಬಹುಧ್ರುವೀಯ ಭಾಗವಾಗಿ ಏನಾಗ್ತಾ ಇದೆ ಅಂದ್ರೆ, ಪ್ರತಿಯೊಂದು ದೇಶದ ಸಾರ್ವಭೌಮತೆಗೆ ಅದಕ್ಕೊಂದು ಬೆಲೆ ಸಿಗ್ತಾ ಇದೆ, ಮಹತ್ವ ಸಿಗ್ತಾ ಇದೆ. ಅದು ಬಹಳ ಇಂಪಾರ್ಟೆಂಟ್ ಅಂತ ಎಲ್ಲಾ ದೇಶಗಳು ಭಾವಿಸ್ತಾ ಇದ್ದಾರೆ. ಬಟ್ ಪ್ರತಿಯೊಂದು ದೇಶದ ಒಳಗಡೆ ಜನರ ಸಾರ್ವಭೌಮತೆಗೆ ಬೆಲೆ ಇದೆಯಾ? ಆಗ ಮಾತ್ರ ನಿಜವಾದ ಸಾರ್ವಭೌಮತೆ ಸಾಧ್ಯ ಆಗುತ್ತೆ. ದೇಶಕ್ಕೆ ಈಗ ಇರಾನ್ ದೇಶದ ಸಾರ್ವಭೌಮತೆ ಕಾಪಾಡ್ತಾರೆ, ಬಟ್ ಜನತೆಯ ಸಾರ್ವಭೌಮತೆ ಅವ್ರು ಕಾಪಾಡ್ತಾರ? ಅಲ್ಲಿ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಅಥವಾ ರಾಜಕೀಯ ವ್ಯವಸ್ಥೆ ಪ್ರಶ್ನೆ ಬರ್ತದೆ. ಸೊ ಆ ರೀತಿ ಬಂಡವಾಳಶಾಹಿ ವಿರುದ್ಧ ಜನಗಳನ್ನ ಅಣಿನಿರಿಸಿ ಅದರ ಭಾಗವಾಗಿ ಸಮಾಜಶಾಹಿಯನ್ನ ಟ್ಯಾಕಲ್ ಮಾಡಕ್ಕೆ, ಸಾಮ್ರಾಜ್ಯಶಾಹಿ ಅದರ ಪಾಡಿಗೆ ಈ ರೀತಿಯ ಕೆಲವು ವಿದ್ಯಮಾನಗಳಿಂದ ದುರ್ಬಲ ಆದ್ರೆ ಅದಷ್ಟಕ್ಕೆ ಸಾಮ್ರಾಜ್ಯಶಾಹಿ ನಾಶ ಆಗಲ್ಲ ಅಂತ ನನಗನ್ಸುತ್ತೆ. ಇದಿಷ್ಟು ನನಗನ್ಸಿದ್ದು ಈ ಒಟ್ಟು ಪರಿಣಾಮಗಳ ಬಗ್ಗೆ ನಾನು ಹೇಳಕ್ಕೆ. ಧನ್ಯವಾದಗಳು.